ಆಮೇಲೆ ನಾವು ಇಲ್ಲಿ ಪಕ್ಕದಲ್ಲಿ ಒಂದು ಚಿಕ್ಕದಾಗಿ ಒಂದು ಗಿಡಗಳು ಹಾಕಕ್ಕೆ ಒಂದು ಪಾಂಡ್ ಕೂಡ ಮಾಡಿಬಿಟ್ಟಿದ್ದೀವಿ. ಓಕೆ, ಪ್ಲಾಂಟರ್ ಬಾಕ್ಸ್ ಥರ ಮಾಡಿದ್ದೀವಿ. ಮತ್ತು ಇಲ್ಲಿ ಹಿಂದೆಗಡೆ ಏನಾರ ಕೆಲಸ ಇದೆ ಅಂತಂದ್ರೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ಚಿಕ್ಕದೊಂದು ಗೇಟ್ ಕೂಡ ಕೊಟ್ಟಿದ್ದೀವಿ. ಪಾರ್ಕಿಂಗ್ ಅಷ್ಟು ಮಾತ್ರ ಇಟ್ಕೊಂಡಿದ್ದೀವಿ. ಓಕೆ ಓಕೆ ಓಕೆ, ದೊಡ್ಡದಾಗಿದೆ. ಇಲ್ಲೊಂದು ಬ್ರೇಕ್ಫಾಸ್ಟ್ ಕೌಂಟರ್ ಕೂಡ ಇದೆ. ನೀವು ಹೇಳ್ತಾ ಇರೋದು ಪಾರ್ಕಿಂಗ್ ಅಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆದ್ರೆ ಕಿಚನ್ ದೊಡ್ಡದು ಬರುತ್ತೆ, ಕಿಚನ್ ದೊಡ್ಡದು ಬಂದ್ಬಿಡುತ್ತೆ ಸರ್. ಯಾಕಂದ್ರೆ ಫ್ಲೆಕ್ಸಿಬಲ್ ಇದಾರೆ, ಮಾಡ್ತಾ ಇರ್ತೀರಾ, ಸ್ವಲ್ಪ ಚೇಂಜಸ್ ಬೇಕು, ಮಧ್ಯದಲ್ಲಿ ಚೇಂಜಸ್ ಆಗುತ್ತೆ, ನಮ್ಮ ರೂಮ್ ಸ್ವಲ್ಪ ದೊಡ್ಡದು ಬರಲಿ ಚಿಕ್ಕದು ಬರಲಿ, ಸೊ ಇದೆಲ್ಲ ಮಾಡ್ಕೊಡ್ತಾರೆ. ಫ್ಲೆಕ್ಸಿಬಲ್ ಇದ್ದಾರೆ. ಕಮ್ಯುನಿಕೇಶನ್ ಕೂಡ ಈಸಿ, ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿರ್ಬೇಕು. ಲೈಟ್ ಪಾಯಿಂಟ್ ಕೊಟ್ಟಿದ್ದೀವಿ. ಒಂದು ಮಿರರ್ ಒಂದು ಬರಬೇಕು ಬರುತ್ತಲ್ವ, ಅಲ್ಲಿ ಬಂತು ಅಂತಂದ್ರೆ ಮುಗಿದೋಯ್ತು. ಒಂದು ಈ ಸೂಟ್ ರೂಮ್ಗಳೆಲ್ಲ ಇರುತ್ತಲ್ಲ, ಆ ಲೆವೆಲಲ್ಲಿ ಇದು ಬಂದಿದೆ. ಆ ಲೆವೆಲಲ್ಲಿ ಬಂದಿದೆ, ಚೆನ್ನಾಗಿ ಬಂದಿದೆ. ಫಾಲ್ ಸೀಲಿಂಗು ಮತ್ತು ಲೈಟ್ಸ್ ನೋಡಿಸಿ ಸರ್. ಲೈಟ್ಸ್ ಡಿಫ್ರೆಂಟ್ ಇವಾಗ ಟ್ರೆಂಡಲ್ಲಿ ಇರೋದು ಇದೇನೆ ಸರ್. ಇದೇನೆ ಇದು? ಹೌದು ಸರ್, ಚೆನ್ನಾಗಿ ಬಂದಿದೆ. ಡಿಸೈನರ್ ಲೈಟ್ಗಳು, ಸಿಲಿಂಡರ್ ಥರ ಬರುತ್ತೆ ಇದು. ಹೌದು ಸರ್, ಚೆನ್ನಾಗಿದೆ. ಫಸ್ಟ್ ಎಲ್ಲ ಫಾಲ್ ಸೀಲಿಂಗ್ ಒಳಗಡೆ ಹೋಗ್ತಾ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿರೋ ಒಂದು ಹೊಸ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದಂಗೆ ಇದೊಂದು ಪ್ರೀಮಿಯಂ ಮನೆ ಅಂತ ಹೇಳ್ಬೋದು, ಆದರೆ ಇದನ್ನು ಒಂದು ಒಳ್ಳೆ ಬಜೆಟಲ್ಲಿ ಮಾಡಿದ್ದಾರೆ ವೀಕ್ಷಕರೇ. ನೀವೇನಾದರೂ ಹೊರಗಡೆ ಇದನ್ನು ಎಕ್ಸಿಕ್ಯೂಟ್ ಮಾಡೋದಿದ್ರೆ ಇನ್ನೂ 20 ಲಕ್ಷ ಜಾಸ್ತಿನೇ ತೊಗೊತಿದ್ರು ಅಂತ ಹೇಳ್ಬೋದು. ಆದರೆ ನಮ್ಮ RCC ಅವರು ಡೆಫಿನೆಟ್ಲಿ ಒಂದು ಒಳ್ಳೆ ಬಜೆಟಲ್ಲಿ ಮಾಡಿಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಹನುಮಂತ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಸರ್ ಚೆನ್ನಾಗಿದ್ದೀನಿ ಸರ್. ಓಕೆ ಸರ್, ಇದನ್ನು ನಾವು ಮೀಡಿಯಂ ಅಂತ ಅನ್ಬೋದಾ ಪ್ರೀಮಿಯಂ ಅಂತ ಅನ್ಬೋದಾ, ಯಾವ ಥರ ಅಂತ ಹೇಳಿ? ಸರ್ ಒಂದು ಪ್ರೀಮಿಯಂ ಹೌಸ್ ಅಂತಾನೆ ಹೇಳ್ಬೋದು ಸರ್. ಓಕೆ ಓಕೆ ಓಕೆ, ನಮಗೆ ಬಂದಿದೆ. ಅಂಡ್ ಅಂದರೆ ತುಂಬಾ ಲಕ್ಸುರಿ ಅಂತಂತಲ್ಲ, ಒಂದು ಮಿಡ್ ರೇಂಜ್ ಸೆಗ್ಮೆಂಟ್ ಅಂತ ಹೇಳ್ಬೋದು. ಸೆಗ್ಮೆಂಟಲ್ ಅಂತ ಹೇಳ್ಬೋದು. ಯಾವ ಏರಿಯಾದಲ್ಲಿ ಇದೆ ಸರ್ ನಾವು? ಸರ್ ನಾವು ಇಲ್ಲಿ 8ನೇ ಮೈಲಿ ಹತ್ರ ತಿಪ್ಪೇನಹಳ್ಳಿ ಅಂತ ಏರಿಯಾದಲ್ಲಿ ಇದ್ದೀವಿ ಸರ್. ಕ್ಲೈಂಟ್ ನೇಮ್ ಸರ್? ಸರ್ ಕ್ಲೈಂಟ್ ನೇಮ್ ಬಂದ್ಬಿಟ್ಟು ನಂದಿನಿ ಮತ್ತೆ ಮಹೇಶ್ ರೆಡ್ಡಿ ಅಂತ. ಓಕೆ ಓಕೆ ಓಕೆ, ಏನೇನು ಮಾಡಿದ್ದೀರಾ ಇಲ್ಲಿ? ಸರ್ ಇಲ್ಲಿ ಆಲ್ಮೋಸ್ಟ್ ಸರ್ ಗ್ರೌಂಡಿಂದನೇ ಡೂಪ್ಲೆಕ್ಸ್ ಮಾಡ್ಕೊಂಡು ಹೋಗಿದ್ದೀವಿ. ಟೋಟಲ್ ಒಂದು 5 ಬೆಡ್ರೂಮ್ ಮಾಡಿದ್ದೀವಿ. ಒಂದು 5 BHK ಇದು? ಓಕೆ ಓಕೆ, 5 ಬೆಡ್ರೂಮ್ ಇದೆ. ಆಲ್ಮೋಸ್ಟ್ ಒಂದು 27-28 ಚದರ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ಆ್ಯಂಡ್ ಒಂದು ಯೂಜ್ ಪಾರ್ಕಿಂಗ್ ಇದೆ. ಒಂದು 16 ಅಡಿಗೆ ಒಂದು 14 ಅಡಿ ಥರದ್ದು ಒಂದು ಕಾರ್ ಪಾರ್ಕಿಂಗ್ ಇಡೋ ಥರದ್ದು ಒಂದು ಕಾರ್ ಪಾರ್ಕಿಂಗ್ ಇದೆ. ಇನ್ನೆಲ್ಲ ಸ್ಪೇಷಿಯಸ್ ಆಗಿ ಮಾಡಿದ್ದೀವಿ. ಆ್ಯಂಡ್ ಆಮೇಲೆ ಒಂದೇ ಫ್ಲೋರಲ್ಲಿ 3 ಬೆಡ್ರೂಮ್ ಮಾಡಿದ್ದೀವಿ ಸರ್. ಒಂದೇ ಫ್ಲೋರ್ 3 ಬೆಡ್ರೂಮ್ ಮಾಡಿದ್ದೀರಾ? ಸೈಟಲ್ಲಿ ಏರಿಯಾ ಎಷ್ಟಿದೆ ಸರ್ ಇದು? ಸೈಟಲ್ಲಿ ಏರಿಯಾ ಬಂದು 30-40. 30-40 ಯಾವ ಫೇಸಿಂಗ್ ಇದು? ಈಸ್ಟ್ ಫೇಸಿಂಗ್. ಈಸ್ಟ್ ಫೇಸಿಂಗ್. ತುಂಬ ಜನ ಕೇಳ್ತಾ ಇರ್ತಾರೆ ಸೈಟಲ್ಲಿ ಏರಿಯಾ ಕೇಳಿ, ಫೇಸಿಂಗ್ ಕೇಳಿ ಅಂತ ಹೇಳ್ತಾರೆ. ಈಸ್ಟ್ ಫೇಸಿಂಗು 30-40 ಸೈಟ್. ಬಟ್ 30-40 ಸೈಟಲ್ಲಿ ಒಂದೇ ಫ್ಲೋರಲ್ಲಿ 3 ರೂಮ್ ಹೇಗೆ ಕ್ರಿಯೇಟ್ ಮಾಡಿದೆ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಸರ್ ಇದು ಯಾವ ಪ್ಯಾಕೇಜಸ್ ಅಲ್ಲಿ ಬಂತಿದೆ ಆ್ಯಕ್ಚುಲಿ? ಸರ್ ಇದು ಆಲ್ಮೋಸ್ಟ್ ಒಂದು 2000 ರೂಪೀಸ್ ಅರೌಂಡ್ ಪ್ಯಾಕೇಜ್. 2000 ಅರೌಂಡ್ ಪ್ಯಾಕೇಜಸ್ ಅಲ್ಲಿ ಬಂತು. ಇಂಟೀರಿಯರ್ ಇನ್ಕ್ಲೂಡೆಡ್ ಎಕ್ಸ್ಕ್ಲೂಡೆಡ್ ಸರ್? ಸರ್ ಇಂಟೀರಿಯರ್ ನಾವು ಮಾಡಿಲ್ಲ, ಇಂಟೀರಿಯರ್ ಔಟ್ಸೋರ್ಸ್ ಮಾಡಿದ್ದಾರೆ. ಓಕೆ ಓಕೆ, ಬಟ್ ಫಾಲ್ ಸೀಲಿಂಗ್ ಎಲ್ಲ ನಾವು ಮಾಡಿದ್ದೀವಿ. ನೀವೇ ಮಾಡಿರೋದು? ಫ್ಯಾಬ್ರಿಕೇಶನ್ ಎಂಡ್ ಟು ಎಂಡ್ ಎಲ್ಲಾನು ನಾವು ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡಿದ್ದೀರಾ. ಟೈಮ್ ಎಷ್ಟು ತಗೊಂಡ್ರಿ ಸರ್ ಮಾಡೋದಕ್ಕೆ? ಆಗಿದೆ ಸರ್, ಒಂದು 9 ಮಂತ್ಸ್ 10 ಮಂತ್ಸ್ ಆಯಿತು ಸರ್. 9 ಇಂದ 10 ತಿಂಗಳು. ಸರ್ ಬಜೆಟ್ ನಾನು ಆಲ್ರೆಡಿ ಮೇಲೆ ಹಾಕಿ ಸ್ಕ್ರೀನ್ ಮೇಲೆ 50 ಲಕ್ಷ ಅಂತ ಹೇಳ್ಬಿಟ್ಟು, 50 ಲಕ್ಷ ಎಕ್ಸಾಕ್ಟ್ ಆಗೈತಾ ಇನ್ನೂ ಏನಾದರೂ ಅಡಿಷನಲ್ ಆಯಿತು ಸರ್ ಇದಕ್ಕೆ? ಇಲ್ಲ ಸರ್, ಆಲ್ಮೋಸ್ಟ್ ಎಕ್ಸಾಕ್ಟ್ಲಿ ನಮಗೆ ಒಂದು ಏನು ಕೊಟ್ಟಿರೋ ಬಜೆಟ್ಗೆ ಒಂದು 2-3 ಲಕ್ಷ ಅಡಿಷನ್ ಹೋಯ್ತು. ಬಟ್ 50 ಲಕ್ಷಕ್ಕೆ ಬಂತು. ಬಟ್ ಇನ್ನೂ ಒಂದು ಫೈನಲ್ ಬಿಲ್ ಮಾಡಿದ್ರೆ 1 ಲಕ್ಷ ಆ ಕಡೆ ಕಡೆ. ಓಕೆ ಓಕೆ, ಸೊ ನೀವು 47 ಕೊಟ್ಟಿದ್ರಿ, ಬಟ್ ಅದು 50 ಲಕ್ಷಕ್ಕೆ ಬಂತು. ಇನ್ನೊಂದು ಲಕ್ಷ ಹೆಚ್ಚು ಕಮ್ಮಿ ಬರ್ಬೋದು ನಿಮ್ಮ ಪ್ರಕಾರ? ಯಾಕಂದ್ರೆ ಗೇಟ್ಸ್ ಮತ್ತೆಲ್ಲ ಕಸ್ಟಮೈಸೇಷನ್ ಜಾಸ್ತಿ ಆಗಿದೆ. ಮತ್ತೆ ಮೇಲೆ ಟೆರೇಸ್ ಅಲ್ಲಿ ಸ್ವಲ್ಪ ಹೆಂಚೆಲ್ಲ ಹಾಕಿದೀವಿ. ಓಕೆ, ಅದು ಹಂಗಾಗಿ ಸ್ವಲ್ಪ ಕಸ್ಟಮೈಸೇಷನ್ ಜಾಸ್ತಿ ಬಂತು. ಓಕೆ ಓಕೆ. ಸೊ ತುಂಬಾ ಜನ ವೀಕ್ಷಕರು ಕೇಳ್ತಾ ಇದ್ದಾರೆ RCC ಅವ್ರ ಪ್ಯಾಕೇಜಸ್ ಎಕ್ಸ್ಪ್ಲೈನ್ ಮಾಡಿ ಅಂತ. ಸೊ ಯಾವಾಗ ಮಾಡ್ತಾ ಇದೀವಿ ನಾವು? ಸರ್ ಇಲ್ಲ, ಹೊಸ ಪ್ಯಾಕೇಜ್ ಆಲ್ರೆಡಿ ಡಿಸೈನ್ ಆಗಿದೆ. ಒಂದಿನ ಕುತ್ಕೊಂಡೆಲ್ಲ ಎಕ್ಸ್ಪ್ಲೈನ್ ಮಾಡ್ಬಿಡೋಣ ಸರ್. ಆಫರ್ ಬರ್ತಾ ಇಲ್ವಲ್ಲ? ಆಫರ್ ಯಾವಾಗಿಂದ? ಯುಗಾದಿಗೆ ಸ್ಟಾರ್ಟ್ ಮಾಡೋಣ ಸರ್. ಯುಗಾದಿಗೆ ಸ್ಟಾರ್ಟ್ ಮಾಡೋಣ. ಸೊ ಯುಗಾದಿಗೆ ಆಫರ್ ಇದೆ, ಹೊಸ ಪ್ಯಾಕೇಜಸ್ಗಳು ಬರ್ತಾ ಇದೆ, ಧಮಾಕ ಇದೆ ಅಂತ ಹೇಳ್ಬೋದು. ಸೊ ಅಪ್ಡೇಟ್ ಆಗಿರಿ, RCC ನ ಫಾಲೋ ಮಾಡೋದನ್ನ ಮರಿಬೇಡಿ. ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂತಂದ್ರೆ RCC ನ
ಕಾಂಟ್ಯಾಕ್ಟ್ ಮಾಡಿ ಸರ್. ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಮೊದಲದಾಗಿ ರೋಡಿಂದ ಅಂತ ಹೈಟ್ ಏನಿಲ್ಲ ಇಲ್ಲ ಇದೆ ಇಲ್ಲ ಸರ್, ಯಾಕಂದ್ರೆ ಆಲ್ಮೋಸ್ಟ್ ಒಂದು ರೆಗ್ಯುಲರ್ ಐಟನ್ನೇ ತೊಗೊಂಡಿದ್ದೀವಿ. ಅರೌಂಡ್ ಒಂದು 2 ಫೀಟ್ ಗಂಟ ಇದೆ ಸರ್. 2 ಫೀಟ್ ತನಕ ಇದೆ ಅದು. 2 ಫೀಟ್ ತನಕ ಇದೆ. ಹೌದು. ಫ್ರಂಟ್ ಎಲಿವೇಶನ್ ಎಕ್ಸ್ಪ್ಲೇನ್ ಮಾಡಿ. ಫ್ರಂಟ್ ಎಲಿವೇಶನ್ ನೋಡ್ಬೋದು, ಇದೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲೇನೆ ಮಾಡಿದೀವಿ. ಹಾಂ ಸೊ ಮೇಲ್ಗಡೆ ಅದೇನು ಪ್ರೊಜೆಕ್ಷನ್ ಕಾಣಿಸ್ತಾ ಇದೆಯಲ್ಲ ಸರ್, ಹೌದು ಎಕ್ಸ್ಟ್ರಾ ಅದು ಎಕ್ಸ್ಟ್ರಾ ಪ್ರೊಜೆಕ್ಷನ್ ನಾವು ಪ್ಯಾರಾಪಿಟ್ ಲೆವೆಲ್ ಅಲ್ಲಿ ಒಂದು ಕಾಂಕ್ರೀಟ್ ನ ಸ್ಲ್ಯಾಬ್ ನ ಕ್ಯಾಶ್ ಮಾಡಿದೀವಿ. ಯಾಕಂದ್ರೆ ಅದೊಂದು ಲೇಟೆಸ್ಟ್ ಟ್ರೆಂಡಿಂಗ್ ಡಿಸೈನ್ ಅಂತ ಹೇಳ್ಬಿಟ್ಟು. ಓಕೆ. ಅದ್ರ ಕೆಳಗಡೆ ಬಂದ್ರೆ ಎಲ್ಲಾನು ಕೂಡ ಒಂದು ಬ್ಲಾಕ್ ಕಲರ್ ಒಂದು ಸ್ಟೆಪ್ ಏನು ಟೈಲ್ಸ್ ಕಾಣಿಸ್ತಾ ಇದೆಯಲ್ಲ ಸರ್, ಅಲ್ಲೂ ಯೂಸ್ ಮಾಡಿದೀವಿ, ಇಲ್ಲಿ ಯೂಸ್ ಮಾಡಿದೀವಿ, 3 ಕಡೆ ಯೂಸ್ ಮಾಡಿದೀವಿ. ಓಕೆ. ಅದಾದ್ಮೇಲೆ ಆಲ್ಮೋಸ್ಟ್ ಒಂದು ಲೋ ಬಜೆಟ್ ಮೆಟೀರಿಯಲ್ ಅಲ್ಲೇ ಸರ್, ಆಲ್ಮೋಸ್ಟ್ 40 ರಿಂದ 50 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಬರುತ್ತೆ. ಬಟ್ ನಮ್ಮ ಕಾನ್ಸೆಪ್ಟ್ ಏನ್ ಮಾಡಿದ್ವಿ ಅಂತಂದ್ರೆ ಸರ್, ನೋಡ್ಬೋದು ಎಂಟೈರ್ ಬಿಲ್ಡಿಂಗ್ಗೆ ನಾವು 2 ಕಲರೇ ಮಾಡಿದೀವಿ ಸರ್. ಆಲ್ಮೋಸ್ಟ್ ಒಂದು ಆಫ್ ವೈಟ್ ತರದ ಒಂದು ಕಲರ್ ಮಾಡಿದ್ವಿ, ಮತ್ತೆ ಅದಕ್ಕೆ ಬ್ರೌನ್ ಕಲರ್ ಒಂದು ಬಾರ್ಡರ್ ಕೊಟ್ಕೊಂಡಿದೀವಿ ಅಷ್ಟೇ ಅಲ್ವಾ. ಅದೆರಡೇ ಮಾಡಿದೀವಿ. ಬಟ್ ಇಲ್ಲಿ ಏನೋ ವುಡನ್ ಟೈಲ್ಸ್ಗಳಿದೆಯಲ್ಲ ಸರ್, ವುಡನ್ ಟೈಲ್ಸ್ಗಳು ಕೊಟ್ಟಿದ್ದೀವಿ, ಮತ್ತು ಅಲ್ಲಿ ಮೇಲ್ಗಡೆನೂ ಕೂಡ ಲೈಟ್ಸ್ ಕೊಟ್ಟಿದ್ದೀವಿ. ಆ್ಯಂಡ್ ಅಲ್ಲಿ ಕೆಳಗಡೆ ಬಂದಿದ್ರೆ ಅದೊಂದು ಬ್ಯಾಂಡ್ ತೊಗೊಂಡಿದ್ದೀವಲ್ಲ ಸರ್, ಬ್ಯಾಂಡ್ ಪಕ್ಕದಲ್ಲಿ ಇದೆಲ್ಲ ಟೆಕ್ಸ್ಚರ್ ಪೇಂಟಲ್ಲಿ ಮಾಡ್ಕೊಂಡಿದ್ದೀವಿ. ಮತ್ತು ಇಲ್ಲೊಂದು ಸ್ಟ್ರೈಟ್ ಒಂದು ಗ್ರೂ ಕೊಟ್ಟಿದ್ದೀವಿ ಸರ್, ಸ್ಟ್ರೈಟ್ ಒಂದು ಗ್ರೂ ಕೊಟ್ಟಿದ್ದೀವಿ. ಆಮೇಲೆ ಅಲ್ಲಿ ಮೇಲ್ಗಡೆ ಬ್ಯಾಂಡ್ ಇದೆಯಲ್ಲ ಸರ್, ಬ್ಯಾಂಡ್ ಪ್ರೊಜೆಕ್ಷನ್ ಹತ್ರ ಒಂದು ಲೈಟಿಂಗ್ ಪ್ರೊವಿಷನ್ ಅಂತ ಅಲ್ಲಿ ಲೈಟ್ ಕೊಟ್ಟಿದ್ದೀರಾ. ಹೌದು, ಕಾಣಿಸ್ತಾ ಇದೆ. ಆ್ಯಂಡ್ ಆಮೇಲೆ ಏನೋ ಇನ್ನು ಮಿಕ್ಕಿದೆಲ್ಲ ಟೆಕ್ಸ್ಚರ್ ಪೇಂಟಲ್ಲಿ ಈ ಪಾರ್ಟ್ ಕವರ್ ಅಪ್ ಮಾಡಿದ್ವಿ ಸರ್. ಏನು ನಾವು ಇಲ್ಲೂ ಕೂಡ ಒಂದು ಲೈಟ್ ಕೊಡೋಣ ಅಂತ ಪ್ಲಾನ್ ಮಾಡಿದ್ವಿ, ಮತ್ತೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಡ ಅಂತೇಳಿ ಬರೀ ಪೇಂಟಲ್ಲಿ ಇಟ್ಟಿದ್ವಿ ಡಾರ್ಕ್ ಆಗಿ. ಅಂಡ್ ಈ ಕಡೆ ಬಂದ್ವಿ ಅಂತಂದ್ರೆ ಸರ್, ನಮಗೆ ಒಂದು ಹ್ಯೂಜ್ ಬಾಲ್ಕನಿ ಇದೆ ಸರ್ ಮೇಲ್ಗಡೆ. ಬಾಲ್ಕನಿನಲ್ಲಿ ನೋಡ್ಬೋದು ಫಾಲ್ ಸೀಲಿಂಗು ಡಿಫ್ರೆಂಟ್ ಫಾಲ್ ಸೀಲಿಂಗ್ ಮಾಡಿದೀವಿ ಸರ್. ಫುಲ್ ತಗೊಂಡಿಲ್ಲ, ಅರ್ಧಕ್ಕಂತಾನೆ ತಗೊಂಡಿದೀವಿ. PVC ಅಲ್ವಾ ಅದು? PVC ಹೌದು ಸರ್, PVC ಫಾಲ್ ಸೀಲಿಂಗ್ ಮಾಡ್ಕೊಂಡಿದೀವಿ. ಅಲ್ಲಿ ಫುಲ್ ಐಟಿ ಟೈಲ್ಸ್ ಮಾಡ್ಕೊಂಡಿದೀವಿ. ಅಂಡ್ ಅದ್ರ ಕೆಳಗಡೆ ಬಂದ್ವಿ ಅಂದ್ರೆ ಬಾಲ್ಕನಿಗೆ ಒಂದು ಮಾಮೂಲಿ ಟಫನ್ ಗ್ಲಾಸು ಮತ್ತೆ SS ರೈಲಿಂಗ್ ಮತ್ತೆ ಅದಕ್ಕೊಂದು ಡಿಸೈನರ್ ಇದನ್ನ ಹಾಕೊಟ್ಟಿದ್ದೀವಿ ಸರ್. ಅಷ್ಟು ಮಾಡಿದ್ವಿ. ಮತ್ತೆ ಕೆಳಗಡೆ ಬಂದ್ವಿ ಅಂತಂದ್ರೆ ಸರ್, ಗೇಟ್ ಫುಲ್ ಐಟಿಗೆ ತೊಗೊಂಡ್ಬಿಟ್ಟಿದ್ದೀವಿ ಸರ್. ಗೇಟ್ ನೋಡ್ಬೋದು, ಇದು ಕಂಪ್ಲೀಟ್ ಆಗಿ ಯಾವಾಗಲೂ ನಾವು MS ಗೇಟ್ಸ್ನ ಸ್ವಲ್ಪ ಕಡಿಮೆ ಯೂಸ್ ಮಾಡೋದು ನೋಡ್ತಾ ಇದೀವಿ, ಎಲ್ಲ SS ಅಪ್ಡೇಟ್ ಹೋಗ್ತಾ ಇದೆ. ಬಟ್ ನಾವು ಹೊಸದಾಗಿ ಮತ್ತೆ ರೀಟ್ರೆಂಡ್ ತರ ಈ ತರದ ಹೊಸ ಗೇಟ್ಗಳನ್ನ ಮಾಡ್ತಾ ಇದೀವಿ ಸರ್. ಡಿಫ್ರೆಂಟ್ ಆಗಿ ಬಂದಿದೆ ಸರ್ ಇದು. ಸರ್ ಓಕೆ. ಫುಲ್ ಐಟಿ ಕ್ಲೋಸ್ ಇದೆ, 10 ಅಡಿ ಐಟಿಗೆ ಇದೆ. ಆಲ್ಮೋಸ್ಟ್ ಒಂದು 14-15 ಅಡಿ ಲೆಂತ್ ಇದೆ ಸರ್. ಓಕೆ. ಫುಲ್ ಎಲ್ಲಾನು ಪೈಪ್ ಡಿಸೈನ್ ಎಲ್ಲಾನು ಮಾಡ್ಕೊಂಡಿರೋದು. ಇಲ್ಲಿ ಕೆಳಗಡೆ ನೋಡ್ಬೋದು ಸರ್, ಇದು 1.5ಗೆ 1/2 ಇಂಚ್ ಥಿಕ್ನೆಸ್ದು ಬ್ಯಾಟಿಂಗ್ ಫುಲ್ ಕಂಟಿನ್ಯೂ ಮಾಡಿದೀವಿ. ಇಲ್ಲೆಲ್ಲ ಫುಲ್ ತಗೊಂಡಿದೀವಿ ಸರ್. ಅದೇ ಫ್ರೇಮಿಂಗ್ ಎಲ್ಲ ತಗೊಂಡ್ಬಿಟ್ಟು ಬಂದಿದ್ದೀವಿ. ಅಲ್ಲಿ ಅದಕ್ಕೊಂದು ಡಾರ್ಕ್ ಕಲರ್ ಮಾಡ್ಕೊಂಡಿದೀವಿ. ಆಮೇಲೆ ಇದೊಂದು 2.5-3 ಇಂಚ್ ಬರುತ್ತೆ ಸರ್, ಇದೊಂದನ್ನ ತಗೊಂಡಿದ್ದೀವಿ. ಮತ್ತೆ ಇದಾಗೇನೊಂದು ಬಾಕ್ಸ್ ಸೆಷನ್ ಕೊಟ್ಕೊಂಡಿದ್ದೀವಿ ಸರ್. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ನೋಡ್ಬೋದು ಸರ್, ಕಂಪ್ಲೀಟ್ ಗ್ರ್ಯಾಂಡ್ ಆಗಿದೆ. ಆಮೇಲೆ ಎಲ್ಲ ಗೇಟ್ ಅಟ್ ಎ ಟೈಮ್ ಓಪನ್ ಮಾಡ್ಬೇಕಂತ ಏನಿಲ್ಲ ಸರ್, ಒಂದೇ ತೆಗಿಬೋದು. ಇಷ್ಟು ಮಾತ್ರನೇ ಓಪನ್ ಆಗುತ್ತೆ ಸರ್. ನಾವು ಬರೀ 2 ವೀಲರ್ಸ್ ಮಾತ್ರ ಓಡಿಸ್ತೀವಿ ಅಂತ ಹೇಳಿದ್ರೆ ಇಷ್ಟು ಮಾತ್ರನೇ ಓಪನ್ ಆಗುತ್ತೆ. ಒಂದು ಎಂಟ್ರಿ ಕರೆಕ್ಟ್ ಆಗಿರುತ್ತೆ ಅಂತ ಹೇಳಿ ಮಾಡಿದೀವಿ. ಅಂಡ್ ಬೇಕಾಯ್ತು ಅಂತಂದ್ರೆ ಫುಲ್ ಗೇಟ್ನು ಕೂಡ ಓಪನ್ ಮಾಡ್ಕೋಬಹುದು ಸರ್. ಸರ್ ಇದು ಪಾರ್ಕಿಂಗ್ ಅಗಲ ಎಷ್ಟಿದೆ? ಇದು ನಮಗೆ 16 ಅಡಿ ಲೆಂತ್ ಇದೆ, ಮತ್ತೆ 14 ಅಡಿ ಅಗಲ ಇದೆ ಸರ್. ಓಕೆ. ಫುಲ್ ದೊಡ್ಡದಾಗಿದೆ. ಆಮೇಲೆ ನಮ್ಗೆ ಆಲ್ಮೋಸ್ಟ್ ಒಂದು ದೊಡ್ಡ ವೆಹಿಕಲ್, ಏನೋ ಫಾರ್ಚುನರ್ ಆ ಥರ ವೆಹಿಕಲ್ ಆರಾಮಾಗಿ ನಿಲ್ಸ್ಬೋದು ಇದ್ರೊಳಗಡೆ. 16-16.5 ಅಡಿ ಸಿಗುತ್ತೆ. ಆಮೇಲೆ ಅಲ್ಲೊಂದು ಸ್ವಲ್ಪ ಒಂಚೂರು ಪ್ರೊಜೆಕ್ಷನ್ ತಗೊಂಡಿರೋದ್ರಿಂದ ನಮ್ಗೆ ಅದೊಂದು 17 ಅಡಿ ಗಂಟೆ ಎಕ್ಸ್ಟ್ರಾನೇ ಸಿಗುತ್ತೆ. ಇದು ಎಷ್ಟಾಯ್ತು ಸರ್? ಕಾಸ್ಟ್ ಎಷ್ಟಾಯ್ತು ಇದು ಸರ್? ಟೈಲ್ಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 40-45 ರುಪೀಸ್ ದೇನೆ ಸರ್, 45 ರೂಪಾಯಿ ಟೈಲ್ಸ್ ಏನೆ. ಓಕೆ. ಆಮೇಲೆ ಎರಡು ಮನೆಗೂ ಕಾಂಪೌಂಡ್ ಇರೋದ್ರಿಂದ ಒಂದು ಮ್ಯೂಚುವಲ್ ಕಾಂಪೌಂಡ್ ಅಂತ ಹೇಳ್ಬಿಟ್ಟು ಅವ್ರು ಇದಕ್ಕೆ ಅದಕ್ಕೆ ಅಟ್ಯಾಚ್ ಮಾಡಿ ಕಟ್ಬಿಟ್ಟಿದ್ದೀವಿ ಪಕ್ಕದಲ್ಲಿ. ಆಮೇಲೆ ಸ್ಪೇಷಿಯಸ್ ಆಗಿದೆ ಸರ್, ಯಾಕಂದ್ರೆ ಇಲ್ಲಿ ನಾವು ಯಾಕೆ ಪಾರ್ಕಿಂಗ್ ಜಾಸ್ತಿ ಯಾಕೆ ಮಾಡಿಲ್ಲ ಅಂತಂದ್ರೆ, ಇಂಡಿವಿಜುವಲ್ ಹೌಸ್ ಆಲ್ಮೋಸ್ಟ್ ಚಿಕ್ಕ ಕಾರ್ ಇಡ್ತೀವಿ ಅಂದ್ರೆ 2 ಇಟ್ಬಿಡ್ಬೋದು, ದೊಡ್ಡದು ಇಡ್ತೀವಿ ಅಂದ್ರೆ ಒಂದು ಒಳಗೆ ಇಟ್ಕೋಬಹುದು, ಒಂದು ಆಚೆ ಇಟ್ಕೋಬಹುದು ಪ್ಲಾನ್ ಮಾಡಿದ್ವಿ. ಆಮೇಲೆ ಇಲ್ಲಿ ಸರ್ ಫುಲ್ ಲೈಟ್ ಟೈಲ್ಸ್ ಕೊಟ್ಟಿದ್ದೀವಿ ಸರ್, ಫುಲ್ ಲೈಟ್ ಟೈಲ್ಸ್ ಕೊಟ್ಟಿದ್ದೀವಿ. ಇದು ಆಲ್ಮೋಸ್ಟ್ ನಾವು ರೆಗ್ಯುಲರ್ ಸುಮಾರು ಬಿಲ್ಡಿಂಗ್ ಅಲ್ಲೂ ಕೂಡ ಮಾಡಿದೀವಿ. ಇದರದ್ದು ಬಾರ್ಡರ್ ಮತ್ತೆ ವಿತ್ 2x4 ಟೈಲ್ಸ್ ಯೂಸ್ ಮಾಡ್ಕೊಂಡು. ಆಮೇಲೆ ಅಲ್ಲಿ ಎಲೆಕ್ಟ್ರಿಕಲ್ ಬೋರ್ಡ್ಗೆ ಅಂತೇಳಿ ಕನ್ಸೀಲ್ಡ್ ಬೋರ್ಡ್ನ ಕೊಟ್ಟಿದ್ದೀವಿ ಸರ್, ಒಳಗಡೆ ಕನ್ಸೀಲ್ಡ್ ಮಾಡ್ಕೊಟ್ಬಿಟ್ಟಿದ್ದೀವಿ 6 ಇಂಚ್ ವಾಲ್ ಒಳಗಡೆನೆ. ಸೊ ಹಂಗೆ ಬಂದ್ವಿ ಅಂತಂದ್ರೆ ಎಲ್ಲ ಸ್ವಿಚಸ್ ತೋರಿಸ್ಬೋದು ಸರ್. ಸ್ವಿಚಸ್ ನೋಡ್ಬೋದು ಸರ್, ಬ್ಲ್ಯಾಕ್ ಮತ್ತೆ ಸ್ಟಿಕ್ ಸ್ವಿಚಸ್ ತಗೊಂಡಿದ್ದೀವಿ. ಬ್ರ್ಯಾಂಡ್ ಬಂದ್ಬಿಟ್ಟು ವಿಯಾನ್ ಅಂತ ಹೇಳಿ, ವಿಯಾನ್ ಬ್ರ್ಯಾಂಡ್ ಹೌದು ಸರ್. ಓಕೆ. ಅಂದ್ರೆ ಇದು ಫ್ರಂಟ್ ಕ್ಲಾಡಿಂಗ್ ಟೈಲ್ಸ್ ಎಷ್ಟಾಯ್ತು ಸರ್ ಇದು? ಸರ್ ಇದು ಆಲ್ಮೋಸ್ಟ್ ನಮ್ಗೆ ಒಂದು 50 ರುಪೀಸ್ ಅವರೇಜ್ ಅಂತ ಹೇಳ್ಬೋದು ಸರ್. 45 ಇಂದ 50 ರುಪೀಸ್. 50 ರುಪೀಸ್ ಹೌದು. ಅಂಡ್ ಆಮೇಲೆ ಎಲ್ಲ ಸರ್ಫೇಸ್ ಲೈಟ್ಗಳು ಕೊಟ್ಬಿಟ್ಟಿದೀವಿ, ಚಿಕ್ಕದು ಪಾರ್ಕಿಂಗ್ ಒಳಗಡೆ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಅಲ್ಲೂ ನೋಡ್ಬೋದು ಸರ್, ಮುಂದೆಗಡೆನು ಅಲ್ಲಿ ಚಿಕ್ಕದಾಗಿ ಪ್ರೊಜೆಕ್ಷನ್ ಏನಿದೆಯಲ್ಲ ಅಲ್ಲಿ 3 ಡಿಸೈನ್ ಲೈಟ್ಸ್ ಅಂತ ಕೊಟ್ಕೊಂಡಿದೀವಿ. ಅಲ್ಲಿ ಎಲ್ಲ ಕಡೆ ನೋಡ್ಬೋದು ಸರ್, ಕ್ಯಾಮ್ರಾ ಪ್ರಾವಿಷನ್ಸ್, CCTV ಪ್ರಾವಿಷನ್ ಎಲ್ಲ ಕೊಟ್ಟಿದ್ದೀರಾ? ಆಚೆಗಡೆನು ಕೊಟ್ಟಿದ್ದೀವಿ, ಇಲ್ಲೂ ಕೊಟ್ಟಿದ್ದೀವಿ. ಅಂಡ್ ಇಲ್ಲೊಂದು ಸ್ವಲ್ಪ ರೈನ್ ಡ್ರಾಪ್ ಅಂತ ಪೈಪ್ ಇಳಿಸ್ಕೊಂಡಿದ್ದೀವಿ. ಇದು ರೈನ್ ಡ್ರಾಪ್? ಹೌದು ಸರ್. ಆಮೇಲೆ ಇಲ್ಲೊಂದು ಹುಕ್ ಕೂಡ ಹಾಕೊಟ್ಟಿದ್ದೀರಾ ಅಲ್ವಾ? ಹುಕ್ಕು ಇದೆ, ಹೌದು ಸರ್. ಒಳ್ಳೆ ಸರ್ ಇದು.
ಆಮೇಲೆ ಇದು ಸಂಪ್ ಸರ್, ಸಂಪ್ ಎಷ್ಟು ಲೀಟರ್ ಸಂಪ್ ಇದು? ಸಂಪ್ ಆಲ್ಮೋಸ್ಟ್ ಸರ್ ನಮಗೊಂದು ಒಂದು 10,000-11,000 ಲೀಟರ್ ಸಂಪ್ ಇದೆ. FRP ಹಾಕಿದ್ದೀವಿ. ಮತ್ತು ಇಲ್ಲಿ ನಮಗೆ ಕಾವೇರಿ ವಾಟರ್ ಒಂದು ಮೀಟರ್ ಫಿಕ್ಸ್ ಮಾಡ್ಕೊಳಕ್ಕಂತ ಎಲ್ಲ ಪ್ರಾವಿಷನ್ ಕೂಡ ಕೊಟ್ಟಿದ್ದೀವಿ. ಆ್ಯಂಡ್ ಹಂಗೆ ಇಲ್ಲಿ ಬಂದ್ವಿ ಅಂತಂದ್ರೆ ಸರ್ ಇದಿಷ್ಟು ನಮಗೆ ಸೆಟ್ ಬ್ಯಾಕ್ ಅಂತಂತ ಏನು ಬಿಟ್ಟಿದ್ವಲ್ಲ, ಸೆಟ್ ಬ್ಯಾಕ್ನ ಈ ಥರ ಆಲ್ಮೋಸ್ಟ್ ಯೂಸ್ ಮಾಡ್ಬೋದು ಇದನ್ನ. ಯಾಕಂದ್ರೆ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ರು ಅಂತ ಹೇಳಿದ್ರೆ, ಯಾಕಂದ್ರೆ ಇಲ್ಲಿ ಗೋಡೆ ಕಟ್ ಕ್ಲೋಸ್ ಮಾಡಲಿಲ್ಲ, ನಾವು ಇಷ್ಟಕ್ಕೆ ಅರ್ಧ ಕಾಂಪೌಂಡ್ ಇಟ್ಕೊಂಡಿದ್ದಾರೆ, ಸೇಫ್ಟಿ ಮಾಡ್ಕೊಂತೀವಿ ಅಂತಂದ್ರೆ ಅಬ್ಜೆಕ್ಷನ್ಸ್ ಬರಲ್ಲ. ಆಮೇಲೆ ನಾವು ಇಲ್ಲಿ ಪಕ್ಕದಲ್ಲಿ ಒಂದು ಚಿಕ್ಕದಾಗಿ ಒಂದು ಗಿಡಗಳು ಹಾಕಕ್ಕೆ ಒಂದು ಪಾಂಡ್ ಕೂಡ ಮಾಡ್ಬಿಟ್ಟಿದ್ದೀವಿ, ಪ್ಲಾಂಟರ್ ಬಾಕ್ಸ್ ತರ ಮಾಡಿದೀವಿ. ಮತ್ತೆ ಇಲ್ಲಿ ಹಿಂದೆಗಡೆ ಏನಾರ ಕೆಲಸ ಇದೆ ಅಂತಂದ್ರೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ಚಿಕ್ಕದೊಂದು ಗೇಟ್ ಕೂಡ ಕೊಟ್ಟಿದ್ದೀವಿ ಸರ್. ಅಲ್ಲೇ ಲಾಕ್ ಮಾಡಿಬಿಟ್ಟಿದ್ರಲ್ಲ, ಮಾಡ್ಬಿಟ್ಟು ಹಿಂಗೆ ಓಡಾಡ್ಕೋಬೋದು ಸರ್. ಅವರು ಮೇಂಟೈನ್ ಮಾಡ್ಬೋದು, ನಾವು ಮೇಂಟೈನ್ ಮಾಡ್ಬೋದು. ಸೇಫ್ಟಿನೂ ಆಯ್ತು ಸರ್, ಅದೇ ಸೇಫ್ಟಿ ನಾವು ಆಯ್ತು ಸರ್. ಓಪನ್ ಬಿಟ್ಬಿಟ್ರೆ ಸುಮ್ಮನೆ ಸೇಫ್ಟಿ ಇರೋದಿಲ್ಲ. ಫ್ರಂಟ್ ಡೋರ್ ಬಗ್ಗೆ ಹೇಳಿ ಇವಾಗ. ಫ್ರಂಟ್ ಡೋರ್ ಹೋಗಿ ಮುಂಚೆ ಇದೊಂದು ತೋರಿಸ್ಬಿಡಿ ಸರ್. ಅದೇ ಈ ಫ್ರಂಟ್ ಡೋರ್ ಲಾಕ್ ಸ್ವಲ್ಪ ಹೇಳಿ ಸರ್. ಇಲ್ಲಿ ನೋಡಿ ಸರ್, ಇದೊಂದು ಸ್ವಲ್ಪ ಹೆವಿ ಡೋರ್ ಮಾಡಿದೀವಿ. ಅಂಡ್ ಆಮೇಲೆ ಬಜೆಟ್ ಸ್ವಲ್ಪ ಯಾಕೆ ಜಾಸ್ತಿ ಹೋಗಿದೀವಿ ಅಂತಂದ್ರೆ ಎಲ್ಲ MS ವರ್ಕ್ಸ್ ಜಾಸ್ತಿ ಹೋಗಿದೆ. ಸೊ ಇದನ್ನು ಕೂಡ ಒಂದು ಡಿಫ್ರೆಂಟ್ ಡಿಸೈನ್ ಮಾಡಿದೀವಿ. ಹೆವಿ ಇದೆಲ್ಲ ಸರ್ ಇದು? ಹೆವಿ ಇದೆ, ಹೌದು ಸರ್. ಯಾಕಂದ್ರೆ ಆಮೇಲೆ ಎಲ್ಲ ಕಡೆ ರೆಗ್ಯುಲರ್ಲಿ ಯೂಶಲಿ ಟೆರೆಸ್ ಅಲ್ಲಿ ಇಲ್ಲೆಲ್ಲ ಮಾಡಿದ್ರೆ ಏನು ಮಾಡ್ತೀವಿ, ಇಲ್ಲಿ ಗಂಟ ಕ್ಲೋಸ್ ಶೀಟ್ ಹಾಕ್ಬಿಟ್ಟು ಮಾಡ್ತೀವಿ. ಹೌದು. ಇಲ್ಲಿ ಏನಂದ್ರೆ ಸ್ವಲ್ಪ ವೆಂಟಿಲೇಷನ್ ಬರಬೇಕು, ಯಾರು ಬಂದವರು ಚಿಕ್ಕವ್ರು ಬಂದ್ರು ಕಾಣಿಸ್ಬೇಕು ಅಂತೇಳಿ ಈ ತರ ಡಿಸೈನ್ ನ ಪ್ಲಾನ್. ಒಳ್ಳೆ ಕೆಲಸ ಮಾಡಿದ್ದಾರೆ. ಮೇನ್ ಡೋರ್ ನೋಡ್ಬೋದು. ಮೇನ್ ಡೋರು ಕಂಪ್ಲೀಟ್ ಟೀಕ್ ವುಡ್ ಅಲ್ಲಿ ತೊಗೊಂಡಿದ್ದೀವಿ ಸರ್. ಸೈಜಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಮಗೆ 6x4 ಸೈಜ್ ವಾಸ್ಕಲ್ ತೊಗೊಂಡಿದ್ದೀವಿ. ಆಮೇಲೆ ಅದಕ್ಕೆ ಒಂದು ಗ್ರಾನೈಟ್ ಬಿಲ್ಡಿಂಗು ಕಾಣಿಸ್ತಾ ಇದೆ ಸರ್, ಈ ಕಡೆ ಕ್ಲೋಸ್ ಗ್ರಾನೈಟ್ ಬಿಲ್ಡಿಂಗು ಕೊಟ್ಟಿದ್ದೀವಿ. ಆಮೇಲೆ ಕಂಪ್ಲೀಟ್ ಡೋರು ಮತ್ತೆ ವಾಸ್ಕಲ್ ಎಲ್ಲ ಸೇರಿ ನಮ್ಗೆ ಆಲ್ಮೋಸ್ಟ್ ಒಂದು 40,000 to 45,000 ಬಂತು ಸರ್. 45,000 ಬಂತು. ಆಮೇಲೆ ಒಂದು ಸ್ಮಾರ್ಟ್ ಲಾಕ್ ಇನ್ಸ್ಟಾಲ್ ಮಾಡಬೇಕಾಯ್ತು, ಇನ್ನ ಮಾಡಿಲ್ಲ. ಸ್ಮಾರ್ಟ್ ಲಾಕ್ ಎಲ್ಲ ಬಂದಿರೋದ್ರಿಂದ ಅದೊಂದು 50,000 ಅಡಿಷನ್ ಬಂದಿದೆ ಸರ್. ಸ್ಮಾರ್ಟ್ ಲಾಕ್ ಇದೆ, ಸ್ಮಾರ್ಟ್ ಲಾಕ್ ಇದೆ, ಇನ್ನ ಫಿಟ್ ಮಾಡಿಲ್ಲ, ಮಾಡಬೇಕು. ಕಂಪ್ನಿಯವರೇ ಒಂದು ಮಾಡಬೇಕಂದ್ರೆ ಕೊಟ್ಟಿದ್ದೀವಿ ಸರ್. ಹೌದು ಸರ್, ಒಂದು ಸ್ಟೆಪ್ ಕೊಟ್ಟಿದ್ದೀವಿ. ಓಕೆ, ಒಳಗಡೆ ಬಂದ್ರೆ ಫಸ್ಟ್ ಅಂತಂದ್ರೆ ಸರ್ ಹಾಲ್ ಸೈಜ್ ನೋಡ್ಬೋದು. ನಮ್ಗೆ ಆಲ್ಮೋಸ್ಟ್ ನಮ್ಗೆ ಆಲ್ಮೋಸ್ಟ್ ಒಂದು 20 ಅಡಿ ಬರುತ್ತೆ. 20 ಅಡಿಗೆ ನಮ್ಗೆ ಒಂದು 15-16 ಅಡಿ ಅಗಲ ಸಿಗುತ್ತೆ ಸರ್. ಫ್ಲೋರಿಂಗ್ ಆಲ್ಮೋಸ್ಟ್ ಸರ್ 4x6 ಸ್ಮಾರ್ಟ್ ಮಾರ್ಬಲ್ಸ್ ಯೂಸ್ ಮಾಡಿದೀವಿ. ನೋಡ್ಬೋದು ಎಲ್ಲ ಕಂಪ್ಲೀಟ್ ಲಕ್ಸುರಿ ಲುಕ್, ಲಕ್ಸುರಿ ಆಗಿದೆಲ್ಲ ಸರ್. ಇದು ಎಷ್ಟು ಕಾಸ್ಟ್ ಎಷ್ಟು ಆಯ್ತು ಸರ್? ಇದು ಆಲ್ಮೋಸ್ಟ್ ನಮ್ಗೆ 120 ರೂಪೀಸ್ ಆಗಿದೆ ಸರ್. 120 ರೂಪಾಯಿ ಆಗಿದೆ ಬಟ್ ಚೆನ್ನಾಗಿದೆ ಸರ್, ಇದು ಚೆನ್ನಾಗಿದೆ ಸರ್. ಆಮೇಲೆ ತುಂಬಾ ವೈಟ್ ಅಲ್ಲಿ ಹೋಗಿಲ್ಲ, ಇದೊಂದು ಸ್ವಲ್ಪ ರನ್ನಿಂಗ್ ಡಿಸೈನ್ಸ್ ಸರ್. ನೋಡ್ಬೋದು ಸರ್, ಈ ಟೈಲ್ಸ್ಗೂ ಬುಕ್ ಮ್ಯಾಚಿಂಗ್ ಹೆಂಗ್ ಹೋಗಿದೆ ಅಂತ ನೋಡ್ಬೋದು ಸರ್. ಇಲ್ಲಿ ಹೋಗಿದೆ ಮತ್ತೆ ಇಲ್ಲೂ ಇದೆಲ್ಲ ಮ್ಯಾಚ್ ಆಗಿದೆ. ಓ ಅಂದ್ರೆ ಬುಕ್ ಮ್ಯಾಚ್ ಆಗುತ್ತೆ, ಬುಕ್ ಮ್ಯಾಚ್ ತರ ಬಂದಿದೆ ಸರ್. ಓಕೆ ಓಕೆ ಓಕೆ, ಚೆನ್ನಾಗಿ ನೋಡ್ಬೋದು ಸರ್. ಇದು ಹಂಗಾಗಿ ಒಂದು ಸ್ವಲ್ಪ ಔಟ್ಲುಕ್ ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ ಮಾರ್ಬಲ್ ಫಿನಿಶ್ ಇದೆ, ಮಾರ್ಬಲ್ ಫಿನಿಶ್. ಆಮೇಲೆ ಇಂಟೀರಿಯರ್ ನಾವು ಮಾಡಿಲ್ಲ, ಇಂಟೀರಿಯರ್ ಸಪ್ರೇಟ್ ಮಾಡಿದ್ದಾರೆ ಸರ್. ಬಟ್ ಇಂಟೀರಿಯರ್ ಎಲ್ಲ ಪ್ರಾವಿಷನ್ಸ್ ಎಲ್ಲ ಫಸ್ಟ್ ಮಾಡ್ಕೊಂಡಿದ್ವಿ. ಈ ಕಡೆ ಒಂದು ಲೆಂತ್ ವಿಂಡೋ, ಆ ಕಡೆ ಒಂದು ಲೆಂತ್ ವಿಂಡೋ ಪ್ರಾವಿಷನ್ ಇರ್ಬೋದು. ಎಕ್ಸಾಕ್ಟ್ಲಿ ನಾವು ಇಲ್ಲಿಗೆ ಟಿವಿ ಇಡಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡಿರೋದಾಗಬಹುದು. ಇದು ಓಪನೇಬಲ್ ವಿಂಡೋ ಕೊಟ್ಟಿದ್ದೀವಿ ಸರ್. ಯಾಕಂದ್ರೆ ಚಿಕ್ಕದಲ್ಲಿದ್ದಾಗ ಸ್ಲೈಡಿಂಗ್ ಕೊಟ್ಟಿವಿ ಅಂದ್ರೆ ಅರ್ಧ ಕ್ಲೋಸ್ ಆಗ್ಬಿಡುತ್ತೆ ಅಂತ ಹೇಳಿ ಮತ್ತೆ ಇಲ್ಲೊಂದು ಚಿಕ್ಕದೊಂದು ವಿಂಡೋ ಕೊಟ್ಟಿದ್ದೀವಿ, ಸ್ಲೈಡಿಂಗ್ ಕೊಟ್ಟಿದ್ದೀರಾ ನೋಡಿ. ಇಲ್ಲೊಂದು ಓಪನೇಬಲ್ ವಿಂಡೋ ಇದೆ, ಅಲ್ಲೂ ಇದೆ. ಹೌದು ಸರ್. ಓಕೆ, ಆಮೇಲೆ ಫಾಲ್ ಸೀಲಿಂಗ್ ತೋರಿಸಿ ಸರ್. ಫಾಲ್ ಸೀಲಿಂಗ್ ನೀವು ಮಾಡಿರೋದು ಸರ್? ಎಲ್ಲ ನಾವು ಮಾಡಿರೋದು. ಇದೇನಿದು ಫಾಲ್ ಸೀಲಿಂಗ್ ಮಾತ್ರ ನೀವು ಮಾಡಿರೋದು? ಅಂದ್ರೆ ಸರ್ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತೇಳಿ ನಾವು ಪೇಂಟಿಂಗ್ ಅದೆಲ್ಲ ಇರುತ್ತಲ್ಲ, ಪೇಂಟಿಂಗ್ ವೈರಿಂಗ್ ಎಲ್ಲ ತಲೆನೋವು ಇರುತ್ತೆ ಅಂತೇಳಿ ಅದೊಂದು ನಾವೇ ಮಾಡೋದು. ಕ್ರೇಜಿ ಆಗಿದೆ ಸರ್, ಇದು ಚೆನ್ನಾಗಿ ಬಂದ್ಬಿಟ್ಟಿದೆ, ಸೂಪರ್ ಆಗಿ ಬಂದಿದೆ. ಹೌದು, ಓಕೆ ಸರ್. ಈ ಕಡೆ ಬನ್ನಿ, ಈ ದೇವ್ರ ಮನೆ ತೋರಿಸ್ಬಿಡೋಣ. ಹೇಳಿ ಸರ್. ದೇವ್ರ ಮನೆ ನೋಡ್ಬೋದು. ದೇವ್ರ ಮನೆ ಆಲ್ಮೋಸ್ಟ್ 4x4 ಇದೆ ಸರ್. ಇದು ಅಷ್ಟೇ ಡೋರ್ ಡಿಫ್ರೆಂಟ್ ಆಗಿದೆ, ಪೂಜೆ ಸಂಬಂಧ ಕ್ಲೋಸ್. ಓಕೆ, ಇಲ್ಲೇ ತೋರಿಸ್ತೀನಿ, ಪೂಜೆ ಮಾಡಿದ್ದಾರೆ. ಓಕೆ, ಗ್ಲಾಸ್ಗೂ ಕೂಡ ಡಿಸೈನ್ಸ್ ಕೊಟ್ಬಿಟ್ಟಿದ್ವಿ, ದೀಪದ ಡಿಸೈನ್ಸ್. ಅದು ಆಮೇಲೆ ನೀಟಾಗಿ ಪಾಲಿಶ್ ನೋಡ್ಬೋದು ಸರ್, ನೀಟಾಗಿ ಬಂದಿದೆ. ಇದು ಹ್ಯಾಂಡಲ್ ಚೆನ್ನಾಗಿದೆ ಸರ್, ಹ್ಯಾಂಡಲ್ ಡಿಫ್ರೆಂಟ್ ಆಗಿದೆ. ಎರಡು ಸೇರಿದಾಗ ಲೋಟಸ್ ಆಗುತ್ತೆ, ಲೋಟಸ್ ತರ. ಹೌದು ಸರ್. ಓಕೆ, ಇದು ಒಳಗಡೆ ಸಖತ್ ಮಾಡಿದ್ದಾರೆ ಸರ್. ಇದು ಇಂಟೀರಿಯರ್ ಮಾಡಿರೋದಲ್ವಾ ಸರ್? ಇದು ಬ್ಯಾಕ್ ಡ್ರಾಪ್ ಅಲ್ಲಿ ಇಂಟೀರಿಯರ್ ಮಾಡ್ಕೊಂಡಿರೋದು. ಅಲ್ಲಿ ಕೆಳಗಡೆ ಅದೆಲ್ಲ ಗ್ರಾನೈಟ್ ಎಲ್ಲ ಹಾಕಿದೀವಿ, ನೀವು ಹಾಕಿದ್ದೀವಿ. ಅದನ್ನ ನಾವು ಮಾಡ್ಕೊಂಡು ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಟೈಲ್ಸ್ ಹಾಕಿದ್ರೆ, ವೈಟ್ ಹಾಕಿಲ್ಲ ಅಲ್ಲ? ಹೌದು ಸರ್, ಸ್ವಲ್ಪ ಆಫ್ ವೈಟ್ ತರ ತಗೊಂಡಿದ್ದೀವಿ ಸರ್, ಫುಲ್ ವೈಟ್ ಇಲ್ಲ. ಓಕೆ, ಈ ಪ್ರಭಾವಳಿ ಯಾರು ಮಾಡಿದ್ರು ಸರ್? ಪ್ರಭಾವಳಿ ಎಲ್ಲ ನಾವೇ ಮಾಡಿದ್ದು ಸರ್, ನಿಮ್ದೇ ಮಾಡ್ಕೊಂಡು. ಎಷ್ಟೇ ಇದಕ್ಕೆ ಎಷ್ಟೇ ಸರ್ ಪ್ರಭಾವಳಿಗೆ? ಇಷ್ಟು ಸರ್ ಇದಕ್ಕೆ ಪೂಜಾ ರೂಮ್ಗೆ ನಮ್ಗೆ ಆಲ್ಮೋಸ್ಟ್ ಒಂದು 50,000 ಖರ್ಚು ಬಂದಿದೆ. 50,000 ಖರ್ಚು ಬಂತ ಇದೆ? ಪ್ರಭಾವಳಿ ಅದೆಲ್ಲ ತೊಗೊಳಕ್ಕೆ ಸೂಪರ್ ಆಗಿ ಬಂದಿದೆ ಬಿಡಿ ಸರ್ ಅದು. ಓಕೆ ಸರ್, ಆಮೇಲೆ ಈ ಕಡೆ ಬಂದ್ರೆ ಇಲ್ಲೇ ಒಂದು ರೂಮ್ ಇದೆಯಾ? ಇಲ್ಲೊಂದು ರೂಮ್ ಇದೆ. ಫಸ್ಟ್ ಕಿಚನ್ ತೋರಿಸ್ಬಿಡೋಣ ಸರ್. ಬನ್ನಿ ಒಳಗಡೆ ಹೋಗೋಣ. ಇದು ಪಾರ್ಟಿಷನ್ ಇದೆಲ್ಲ ವುಡ್ ಅಲ್ಲಿ ಆಗಿರೋದು, ವುಡ್ ಪಾರ್ಟಿಷನ್. ಯಾಕಂದ್ರೆ ಓಪನ್ ಆಗಿರ್ಲಿ ಅಂತೇಳಿ ನಾವು ಇಲ್ಲಿ ಒಂದು ಡೈನಿಂಗ್ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಸೊ ಹಂಗಾಗಿ ಇದನ್ನ ಜಾಸ್ತಿ ಇದು ಮಾಡ್ಕೊಂಡಿಲ್ಲ. ಓಕೆ, ಇಲ್ಲಿ ಬಂದ್ವಿ ಅಂದ್ರೆ ನೋಡ್ಬೋದು ಎಷ್ಟು ದೊಡ್ಡ ಕಿಚನ್ ಇದೆ ಅಂತಂದ್ರೆ ಡೆಫಿನೆಟ್ಲಿ ನಮ್ಗೆ ಇದೊಂದು ಯೂಜ್ ಕಿಚನ್ ಸರ್. ಇದು ಸೈಜ್ ಫುಲ್ ದೊಡ್ಡದಾಗಿದೆ.
ಕಿಚನ್ ಸೈಜ್ ಬಂದ್ಬಿಟ್ಟು ನಮಗೆ 12 ಅಡಿ ಅಗಲ ಸಿಗುತ್ತೆ ಸರ್. 12 ಅಡಿ ಅಗಲ ಸಿಗುತ್ತೆ. ಲೆಂತ್ ಇಲ್ಲಿವರೆಗೂ ನಮ್ಗೆ 15 ಅಡಿ ಸಿಗುತ್ತೆ ಸರ್. 12/15 ಅಲ್ಲೇ ಬಂದು ಇಲ್ಲಿವರೆಗೂ ಸಿಗುತ್ತೆ. ಇದು ಮತ್ತೆ ಅಡಿಷನಲ್ ಒಂದು 8 ಅಡಿ ಸಿಗುತ್ತೆ ಸರ್ ಈ ಡೈನಿಂಗ್ ಏರಿಯಾಗೆ. ಹೌದು ಸರ್. ಲಿವಿಂಗ್ ಎಷ್ಟು ಸಿಗ್ತಾ ಇತ್ತಲ್ಲ ಅಷ್ಟಕ್ಕೂ ಕೂಡ ಫುಲ್, ಯಾಕಂದ್ರೆ ಇದು ರೋಡ್ ತಗೊಂಡಿದೀವಿ ಸರ್, ಪಾರ್ಕಿಂಗ್ ಅಷ್ಟು ಮಾತ್ರ ಇಟ್ಕೊಂಡಿದೀವಿ. ಓಕೆ ಓಕೆ. ಹಾಗಾಗಿ ಇದು ದೊಡ್ಡದಾಗಿದೆ. ಇಲ್ಲೊಂದು ಬ್ರೇಕ್ಫಾಸ್ಟ್ ಕೌಂಟರ್ ಕೂಡ ಇದೆ. ನೀವು ಹೇಳ್ತಾ ಇರೋದು ಪಾರ್ಕಿಂಗ್ ಅಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆದ್ರೆ ಕಿಚನ್ ದೊಡ್ಡದು ಬರುತ್ತೆ. ಕಿಚನ್ ದೊಡ್ಡದು ಬಂದ್ಬಿಡುತ್ತೆ ಸರ್. ಯಾಕಂದ್ರೆ 2 ಕಾರ್ ಪಾರ್ಕಿಂಗ್ ಏನ್ ಬೇಕಾಗಿಲ್ಲ ಅಂತ ಹೇಳಿದ್ರೆ ಒಂದು ದೊಡ್ಡ ವೆಹಿಕಲ್ ಇಟ್ಕೊಂಡ್ರೆ ಸಾಕು ಸರ್. 4-5 2 ವೀಲರ್ಸ್ ನಿಲ್ಸ್ಬೋದು. ಆಮೇಲೆ ಇಂಡಿವಿಜುವಲ್ ಹೌಸ್ ಗಳಲ್ಲಿ ಪಾರ್ಕಿಂಗ್ ಅಷ್ಟು ಬೇಕಾಗಲ್ಲ. ಕರೆಕ್ಟ್. 1-2 ಕಾರ್ ಪಾರ್ಕಿಂಗ್ ಇದ್ರೆ ಸಾಕಷ್ಟಾಗುತ್ತೆ. ಸೊ ದೊಡ್ಡದಾಗಿ ಕಿಚನ್ ಸಿಗುತ್ತೆ. ಆಮೇಲೆ ಇಲ್ಲಿ ಇದು ಡಿಶ್ ವಾಷರ್ಗೆ ಪ್ರಾವಿಷನ್ ಕೊಟ್ಟಿದೀವಿ. ಆಮೇಲೆ ಏನು ಆ ಕಡೆ ಸಿಂಕ್ ಕೊಟ್ಟಿದ್ದೀವಿ. ಗ್ಯಾಲಕ್ಸಿ ಹಾಕಿದ್ದೀರಲ್ಲ? ಗ್ಯಾಲಕ್ಸಿನೇ. ಹೌದು ಸರ್, ಎಲ್ಲ ಗ್ಯಾಲಕ್ಸಿ ಕೊಟ್ಕೊಂಡು ಕಾರ್ಡ್ಸ್ ಹಾಕಿದ್ದೀರಾ? ಹೌದು ಸರ್. ಯಾವ್ದಿದು ಫಿಟ್ಟಿಂಗ್ಸ್ ಹಾಕಿದ್ದೀರಾ? ಇಲ್ಲಿ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವರ್ದು ಹೋಗಿದ್ದೀವಿ ಸರ್. ಅಲ್ಲಿ ಇಲ್ಲಿ ಬಂದಂತ ಫುಲ್ ಕೌಂಟರ್, ಕಂಪ್ಲೀಟ್ ಕೌಂಟರ್ ಕೊಟ್ಟಿದ್ದೀವಿ. ಮತ್ತೆ 4 ಅಡಿ ಗಂಟೆ ಟೈಲ್ಸ್ ಕೊಟ್ಟಿದ್ದೀವಿ. ಆಮೇಲೆ ಇಲ್ಲಿ ಎಕ್ಸಾಸ್ಟ್ ಇದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಹೋಲ್ ಕಟಿಂಗ್ಸ್ ಕೊಟ್ಟಿದ್ದೀರಾ? ಓಕೆ ಓಕೆ. ಸಜ್ಜಾ ಹಾಕಿದ್ದೀರಲ್ವಾ? ಇಲ್ಲಿ ಸಜ್ಜಾ ಕೊಟ್ಟಿದ್ದೀವಿ ಸರ್. ಉಳಿದಿದ್ದೆಲ್ಲ ಇಂಟೀರಿಯರ್ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡಿದ್ದಾವೆ ಸರ್. ನೋಡಿ ವೀಕ್ಷಕರೇ, ಅಲ್ಲಿ ಇಲ್ಲೊಂದು ಯುಟಿಲಿಟಿ ಕೊಟ್ಟಿದ್ದೀವಿ ಸರ್. ಸರ್ ಯಾವ ಡೋರ್ ಯಾವ್ದಿದೆ? ಯುಟಿಲಿಟಿ ಡೋರ್ ಮಾಮೂಲಿ WPC ಡೋರ್ ಸರ್. ಪೇಂಟ್ ಮಾಡಿದ್ರೆ ಪೇಂಟ್ ಮಾಡಿದೀವಿ. ಸೈಜ್ ಎಷ್ಟಿದೆ ಯುಟಿಲಿಟಿ ಇದು? ಸರ್ ಯುಟಿಲಿಟಿ ಸೈಜ್ ಬಂದ್ಬಿಟ್ಟು ನಮಗೆ ಒಂದು 3 ಅಡಿ ಅಗಲ ಸಿಗುತ್ತೆ. ಲೆಂತ್ ಒಂದು ನಮ್ಗೆ 7 ಅಡಿ ಸಿಗುತ್ತೆ ಸರ್. ಟೈಲ್ಸ್ ಹಾಕಿದ್ದೀರಾ ಇಲ್ಲಿ? ಹೌದು ಸರ್. ಉಳಿದಿರೋ ಟೈಲ್ಸ್ಗಳೆಲ್ಲ ಇಲ್ಲಿಗೆಲ್ಲ ಮ್ಯಾಚ್ ಮಾಡಿಬಿಟ್ಟು ಇಲ್ಲಿಗೆ ಫುಲ್ 7 ಅಡಿ ಅಂತಂದ ಟೈಲ್ಸ್ ಹಾಕೊಟ್ಬಿಟ್ಟಿದ್ದೀವಿ. ಹೌದು ಸರ್. ಈ ಕಡೆ ಒಂಚೂರು ಎಕ್ಸ್ಟೆನ್ಷನ್ ತೊಗೊಂಡಿದ್ದೀವಿ ಪಕ್ಕದ ಕಾಂಪೌಂಡ್ಗೆ ಅಂತ ಹೇಳ್ಬಿಟ್ಟು. ಬಟ್ ಫುಲ್ ಗೋಡೆ ಕಟ್ಟಿಲ್ಲ. ಇಷ್ಟಕ್ಕೆ ನಿಲ್ಸ್ಬಿಟ್ಟು ವೆಂಟಿಲೇಷನ್ ಬೇಕಲ್ವಾ ಸರ್ ಇಲ್ಲಿ? ಕಾಂಪೌಂಡ್ ಲೆಕ್ಕಕ್ಕೆ ನಿಲ್ಸ್ಬಿಟ್ಟು ಅವ್ರದ್ದೊಂದು ಸೇಫ್ಟಿ ಗ್ರಿಲ್ ಇದೆ, ನಮ್ದು ಒಂದು ಸೇಫ್ಟಿ ಗ್ರಿಲ್ ಹಾಕಿಬಿಟ್ಟಿದ್ದೀವಿ. ಓಕೆ ಓಕೆ ಓಕೆ. ಸೂಪರ್. ಡನ್. ಇಲ್ಲೊಂದು ಕ್ವಶನ್ ಇದೆ ಸರ್ ನಂದು. ಲೈಕ್ ಇವಾಗ ನಾವು ಸೆಟ್ ಬ್ಯಾಕ್ ಒಂದು 2 ಅಡಿ ಬಿಟ್ಟಿದ್ದೀವಿ ಅನ್ಕೊಳ್ಳಿ. ಸೊ ನಮ್ದು ಮೋಲ್ಡ್ ಇರುತ್ತಲ್ಲ, ಅದು 2 ಅಡಿಗೂ ಎಳ್ಕೋಬೇಕಾ ಅಥವಾ ಮಾಮೂಲಿ ಸೆಟ್ ಬ್ಯಾಕ್ ಮೋಲ್ಡಲ್ಲಿ ಸೆಟ್ ಬ್ಯಾಕ್ ಬಿಡಬೇಕಾಗತ್ತಾ? ಮೋಲ್ಡಲ್ಲಿ ಸೆಟ್ ಬ್ಯಾಕ್ ಬಿಡ್ಲಿಲ್ಲ ಅಂತಂದ್ರೆ ಅಂದ್ರೆ ಸರಿ, ಡಿಪೆಂಡ್ ಅಪಾನ್ ಡಿಸೈಡ್ ಸೈಟ್ ಅವ್ರು ಸರ್. ಇವಾಗ ಅವರು ಹೇಳ್ಕೊಂಡಿದ್ರೆ ನಾವು ಹೇಳ್ಕೊಂಡಿದ್ವಿ ಅಂದ್ರೆ ನಡೆಯುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಸಮ್ಟೈಮ್ಸ್ ಅದು ಅಬ್ಜೆಕ್ಟ್ ಮಾಡ್ತಾರೆ. ಬಟ್ ನಮ್ಮ ಸಜೆಷನ್ ಏನಂತಂದ್ರೆ ಎಳ್ಕೊಳ್ಳೋದಕ್ಕಿಂತ ಈ ತರ ಓಪನ್ ಇಟ್ಕೊಂಡು ಅದ್ರ ಮೇಲ್ಗಡೆ ಒಂದು ಟ್ರಾನ್ಸ್ಪರೆಂಟ್ ಶೀಟ್ ಬರುತ್ತೆ ಸರ್, ವೈಟ್ ಕಲರ್ ಗ್ಲಾಸ್ ತರದೇ ಇರುತ್ತೆ, ಬಟ್ ಗ್ಲಾಸ್ ಅಲ್ಲ, ಅದನ್ನ ಹಾಕೊಂಡ್ರೆ ಸಾಕು ಸರ್. ವೆಂಟಿಲೇಷನ್ ಚೆನ್ನಾಗಿರುತ್ತೆ. ವೆಂಟಿಲೇಷನ್ ಇರುತ್ತೆ ಮತ್ತೆ ಲೈಟ್ ಬರುತ್ತೆ ಸರ್. ಓಕೆ ಓಕೆ ಓಕೆ. ಫುಲ್ ಮೋಲ್ಡ್ ಹೇಳ್ಕೊಂಡ್ರೆ ಇದು ಕತ್ಲಾಗೋಗ್ಬಿಡುತ್ತೆ. ಕತ್ಲಾಗ್ಬಿಡುತ್ತೆ ಅಂತೀರಾ? ಮಾಡ್ಕೋಬಹುದು ಸರ್. ಓಕೆ. ಅಲ್ಲಿ ಅಕ್ಕಪಕ್ಕದವ್ರು ನೋಡೋರ್ಗು ನಮಗೆ ಫುಲ್ ಬ್ಲಾಕ್ ಮಾಡಿದೀವಿ, ಎಲ್ಲ ಕಡೆ ಯೂಸ್ ಮಾಡ್ಕೊಂಡ್ಬಿಟ್ಟಿದೀವಿ ಅಂತ ಅನ್ಸಲ್ಲ. ಆ ಮಾತು ಬರೋದಿಲ್ಲ. ಬನ್ನಿ ಸರ್, ಇಲ್ಲೊಂದು ರೂಮ್ ಇದೆ, ತೋರಿಸ್ಬಿಡೋಣ. ರೂಮ್ ಸೈಜ್ ಏನಿದೆ ಸರ್ ಇದು? ಸರ್ ರೂಮ್ ಸೈಜ್ ನಮಗೆ ಆಲ್ಮೋಸ್ಟ್ ಅದೊಂದು 12/14 ಲೆಂತ್ ಇದೆ. ಹಿಂಗ್ ಲೆಂತ್ ಹಿಂಗ್ ಅಗಲ 12 ಇದೆ. ಬಟ್ ಅದ್ರೊಳಗಡೆ ಒಂದು ಟಾಯ್ಲೆಟ್ ಒಂದು ಕೊಟ್ಬಿಟ್ಟಿದೀವಿ ಸರ್. ಇಲ್ಲಿ ಟೈಲ್ಸ್ ಚೇಂಜ್ ಮಾಡಿದ್ರಿ ಅಲ್ವಾ? ಇಲ್ಲಿ ಟೈಲ್ಸ್ ಚೇಂಜ್ ಮಾಡಿದೀವಿ. ಸ್ವಲ್ಪ ಗ್ರೇ ಟೈಲ್ಸ್ ಹೋಗಿದೀವಿ. ಆಚೆಗಡೆದು 6/4 ಹೋಗಿದ್ವಿ, ಇಲ್ಲಿ 2/4 ಹೋಗಿದೀವಿ. ಇದು 2/4 ಹೋಗಿದ್ವಿ. ಇದು ಪೇರೆಂಟ್ಸ್ ರೂಮ್ ಅಂತ ಮಾಡಿದ್ವಿ ಸರ್. ಓಕೆ. ಪೇರೆಂಟ್ಸ್ ಎಲ್ಲ ಕಿಡ್ಸ್ ಯಾರು ಬೇಕಾದ್ರೂ ಯೂಸ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಒಂದು ಗೆಸ್ಟ್ ರೂಮ್ ತರ, ಹಾಗಾಗಿ ಒಂದು ವಾರ್ಡ್ರೋಬ್ ಇಲ್ಲಿ ಕೊಟ್ಬಿಟ್ಟಿದ್ವಿ ಕುಬೇರ ಮೂಲೆಗೆ ಎಕ್ಸಾಕ್ಟ್ ಆಗಿರ್ಲಿ ಅಂತೇಳಿ. ಆಮೇಲೆ ಇಲ್ಲಿ ಒಂದು ಕಾಟ್ ಹಾಕೊಳ್ಳೋದಕ್ಕೆ ಅಂತೇಳಿ ಈ ಡೈರೆಕ್ಷನಲ್ ಕಾಟಿಗೆ ಅಂತ ಹೇಳಿ ಕೊಟ್ಟಿದ್ದೀವಿ. ಅಂಡ್ ಇಲ್ಲಿ ಬಂದಂತಂದ್ರೆ ಇಲ್ಲೊಂದು ಫೋಲ್ಡಬಲ್ ಇದು ಮಾಡ್ಕೊಂಡಿದ್ದಾರೆ ಸರ್, ಸ್ಟಡಿ ಯೂನಿಟ್ ಮಾಡ್ಕೊಂಡಿದ್ದಾರೆ. ಮತ್ತೆ ಇಲ್ಲೇ ಒಂದು ವಿಂಡೋ ಕೊಟ್ಬಿಟ್ಟಿದ್ದೀವಿ ಸರ್. ಇಲ್ಲೊಂದು ವಿಂಡೋ ಇದೆ, ಇಲ್ಲೊಂದು ವಿಂಡೋ ಇದೆ. 2 ಕಡೆನೂ ಕ್ರಾಸ್ ವೆಂಟಿಲೇಷನ್ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲಾನು UPVC ವಿಂಡೋಸು, 2.5 ಟ್ರ್ಯಾಕ್ ವಿತ್ ಮಸ್ಕಿಟೋ ಮೆಶ್ ಬರೋದನ್ನ ಇನ್ಸ್ಟಾಲ್ ಮಾಡಿದ್ದೀವಿ ಸರ್. ಓಕೆ. ಡೋರ್ ಸರ್ ಇಲ್ಲಿ? ಸರ್ ಡೋರ್ ಬಂದ್ವಿ ಅಂತಂದ್ರೆ ಡೋರ್ ನೋಡ್ಬೋದು ಡಿಫ್ರೆಂಟ್ ಆಗಿದೆ. ರೆಡಿಮೇಡ್ ಡೋರೇನೆ, ಲ್ಯಾಮಿನೇಟ್ ಡೋರ್ಸ್ ಬರುತ್ತಲ್ಲ, ಅದೇ ಇದರಲ್ಲೇ ಬರುತ್ತೆ. ಅದೇ ವಿನೀರ್ ತರ ಕಾಣ್ತಾ ಇದೆ, ವಿನೀರ್ ತರ ಲುಕ್ ಬಂದಿದೆ ಸರ್. ಇವಾಗೆಲ್ಲ ಡೋರ್ಗಳಂತೂ ಬ್ಯೂಟಿಫುಲ್ ಆಗಿ ಬರ್ತಾ ಇದೆ. ಫಿಟ್ಟಿಂಗ್ಸ್ ಚೆನ್ನಾಗಿದೆ ಸರ್. ಫಿಟ್ಟಿಂಗ್ಸ್ ತುಂಬಾ ಚೆನ್ನಾಗಿದೆ ಸರ್. ಯುರೋಪ್ ಅಲ್ವಾ ಇದು? ಹೌದು ಸರ್. ಇದು ನೋಡ್ಬೋದು ಸರ್, ಇಲ್ಲೂ ಪುಷ್ ಬಟನ್ ಇದೆ, ಇದು ಮಾಡ್ಕೋಬೋದು ಸರ್. ಓಕೆ ಓಕೆ, ಚೆನ್ನಾಗಿದೆ ಸರ್ ಇದು. ಆಮೇಲೆ ಈ ಕಡೆ ವಾಶ್ರೂಮ್ ಸೈಜ್ ಈ ಕಡೆ ಬಂದ್ವಿ ಅಂತಂದ್ರೆ ವಾಶ್ರೂಮ್ ಇಲ್ಲಿ ಸ್ವಲ್ಪ ಕಾಂಪ್ಯಾಕ್ಟೆಡ್ ವಾಶ್ರೂಮ್ ಕೊಟ್ಟಿದ್ದೀವಿ ಸರ್. ಅಂದ್ರೆ ಎಲ್ಲ ಫೆಸಿಲಿಟೀಸ್ ಇದೆ ನಮ್ಗೆ. ಆಲ್ಮೋಸ್ಟ್ ಆಗ್ಲೇ ಒಂದು 6 ಅಡಿ ಸಿಗುತ್ತೆ. ಲೆಂತ್ ಬಂದ್ಬಿಟ್ಟು 4 ಅಡಿ ಸಿಗುತ್ತೆ. ಟೈಲ್ಸ್ ನೋಡ್ಬೋದು ಸರ್, ಡಿಫ್ರೆಂಟ್ ಟೈಲ್ಸ್ ಸೆಲೆಕ್ಟ್ ಸ್ವಲ್ಪ ಡಿಫ್ರೆಂಟ್ ಪಾರ್ಶ್ ಲುಕ್ ಇರ್ಲಿ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಚಿಕ್ಕದಾಗಿರೋದ್ರಿಂದ ದೊಡ್ಡ ಏರಿಯಾ ಬಂತು ಅಂತಂದ್ರೆ ಈ ತರ ಟೈಲ್ಸ್ ಹಾಕಕ್ಕಾಗಲ್ಲ ಅಂತೇಳಿ ಇದನ್ನು ಸೆಲೆಕ್ಟ್ ಮಾಡಿದೀವಿ ಸರ್. WPC ಅಲ್ವಾ ಸರ್ ಇದು? WPC ಡೋರ್ಸ್ ಸರ್, ಎಲ್ಲ ಪೇಂಟ್ ಮಾಡಿದೀವಿ. ಆಮೇಲೆ ಫುಲ್ ಲೈಟ್ ಟೈಲ್ಸ್ ಹಾಕೊಟ್ಬಿಟ್ಟಿದ್ದೀವಿ. ಟೈಲ್ಸ್ ಎಷ್ಟಾಯ್ತು ಸರ್ ಕಾಸ್ಟ್? ಇದು ಆಲ್ಮೋಸ್ಟ್ ಒಂದು ನಮ್ಗೆ ಆಗುತ್ತೆ ಸರ್, ಒಂದು 40-42 ರೂಪೀಸ್ ಗಂಟೆ ಬರುತ್ತೆ ಸರ್. ಅಷ್ಟೇನಾ ಇದು? ಅಷ್ಟಲ್ಲಿ ಪರವಾಗಿಲ್ಲ ಸರ್. ಜಾಗ್ವಾರ್ ಫಿಟ್ಟಿಂಗ್ಸ್ ಸರ್? ಜಾಗ್ವಾರ್ ಫಿಟ್ಟಿಂಗ್ಸ್ ಹೌದು ಸರ್. ವೀಕ್ಷಕರೇ ಓಕೆ. ಆಮೇಲೆ ಎಲ್ಲಾನು ಸರ್ ಇದರಲ್ಲಿ ಎಲ್ಲಾನು ವಾಲ್ ಮೌಂಟೆಡ್ ಇದು ಮಾಡಿದೀವಿ. ಎಲ್ಲ ಕನ್ಸಿಲ್ ಟ್ಯಾಂಕ್ಗಳು ಸರ್. ಒಳಗಡೆ ಟ್ಯಾಂಕ್ ಇದೆ, ಪುಷ್ ಮಾಡಿದ್ರೆ ಇದಾಗೋ ಥರ ಸರ್.
ಹೋಗ್ಬಿಡೋಣ. ಫಸ್ಟ್ ಸ್ಟೆಪ್ ಬಗ್ಗೆ ಹೇಳಿ ಸರ್. ಸ್ಟೆಪ್ಸು ಆಲ್ಮೋಸ್ಟ್ 3 ಅಡಿ ಅಗಲ ಇಟ್ಕೊಂಡಿದ್ದೀವಿ ಸರ್. 3 ಅಡಿ ಅಗಲ ಇಟ್ಕೊಂಡಿದ್ದೀವಿ. ಇದೆಲ್ಲ ಆಂಟಿ ಸ್ಕಿಡ್ ಲಪೋತ್ರದ ಥರದೇ ಗ್ರಾನೈಟ್, ಬಟ್ ಲಪೋತ್ರ ಅಲ್ಲ, ಅದರ ಥರದ್ದು ಸ್ವಲ್ಪ ಲೆದರ್ ಫಿನಿಶ್ ಅಂತ ಬರ್ತಾ ಇದೆಯಲ್ಲ, ಆ ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಆಮೇಲೆ ಸ್ಯಾಂಡ್ವಿಚ್ ಕೊಟ್ಟಿದ್ರೆ ಇಲ್ಲಿ ಸ್ಯಾಂಡ್ವಿಚ್ ಮಾಡಿದ್ವಿ. ಬಟ್ ಇದರಲ್ಲಿ ಏನಂದ್ರೆ ಸರ್, ಇದರಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ನೋಡಿ, ಈ ಲೆದರ್ ಫಿನಿಶ್ ಮೇಲ್ಗಡೆ ಅವ್ನು ಪಾಲಿಶ್ ನೀಟಾಗಿ ಮಾಡಿ ಇಟ್ಟಿರ್ತಾನೆ, ಸೈಡ್ ಆ ಪಾಲಿಶ್ ಹಂಗೆ ಬರೋದಿಲ್ಲ. ಇದು ಮಾಡಿದಾಗ ಇದು ಸ್ವಲ್ಪ ಇನ್ನೂ ಕ್ಲೀನೇ ಮಾಡಿಲ್ಲ ಅನ್ನೋ ಥರ ಕಾಣಿಸುತ್ತೆ ಅಲ್ವಾ ಇದು. ಟಾಪ್ ಇಂದ ನೋಡೋಕೆ ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮೇಲ್ಗಡೆ ಚೆನ್ನಾಗಿರುತ್ತೆ. ರೈಲಿಂಗ್ಸ್ ಬಗ್ಗೆ ಹೇಳಿದ್ದು ಸರ್. ರೈಲಿಂಗ್ಸು ಆಲ್ಮೋಸ್ಟ್ SS ವಿತ್ ರೆಗ್ಯುಲರ್ SS ಅಲ್ಲೇ ಬರ್ತಾ ಇತ್ತು. ಇದಕ್ಕೆ ಒಂದು ವುಡ್ ಇಂಟಿಗ್ರೇಷನ್ ಆಗಿದೆ ಸರ್. ವುಡ್ ಇಂಟಿಗ್ರೇಷನ್ ಆಗಿದೆ, ಸ್ವಲ್ಪ ಡಿಫ್ರೆಂಟ್ ರೈಲಿಂಗ್ಸ್ ಕೂಡ ಎಲ್ಲ ಬಿಲ್ಡಿಂಗ್ ನಾವು ಗ್ಲಾಸ್ ರೈಲಿಂಗ್ ಮಾಡ್ತಾ ಇದ್ವಿ. ಇಲ್ಲಿ ಇದನ್ನ ಡಿಫ್ರೆಂಟ್ ಆಗಿ ಅದನ್ನ ಪ್ಲಾನ್ ಮಾಡಿದ್ದೀರಾ. ಓಕೆ, ಬನ್ನಿ ಸರ್ ಮೇಲೆ ಹೋಗ್ಬಿಡೋಣ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ನಂದಿನಿ ಮೇಡಮ್ ಅವರಿದ್ದಾರೆ. ಮೇಡಮ್ ಹೇಳ್ತಾ ಇದ್ದಾರೆ ಬೇಗ ಮಾಡಿ ಮುಗಿಸಿ ಅಂತಿದ್ದಾರೆ. ಸ್ವಲ್ಪ ನರ್ವಸ್ ಮೇಡಮ್. ಓಕೆ, ಸೊ ಮೇಡಮ್ ಹತ್ರನೇ ಕೇಳ್ಬೇಡ ಡೈರೆಕ್ಟ್ ಆಗಿ. ಮೇಡಮ್, ನಿಮಗೆ ಗೊತ್ತಿರುವಂಥ ಬೇರೆ ಬೇರೆ ಕನ್ಸ್ಟ್ರಕ್ಷನ್ ಕಂಪ್ನಿ ಕೂಡ ಇದೆ, ಅವ್ರನ್ನೆಲ್ಲ ಬಿಟ್ಬಿಟ್ಟು ನೀವು RCCನ ಚೂಸ್ ಮಾಡಿದ್ರಾ, ಯಾಕೆ ಅಂತ ತಿಳ್ಕೊಬೋದಾ ನಾನು? ಸರ್, ಒನ್ ಮೇಜರ್ ರೀಸನ್ ಇಸ್ ಡಿಸ್ಟೆನ್ಸ್. ಮನೆಗೆ ಆಫೀಸ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ. ನಾವು ನೋಡಿದ್ದು ಕೈಟ್ಸ್ ನೋಡಿದ್ವಿ, ಅರ್ಬನ್ ಲೈನ್ ಅನ್ಸುತ್ತೆ, ಮತ್ತೆ ಅದೇ ಒಂದು 2-3 ನೋಡಿರ್ತೀರಾ ಬಿಡಿ, ಓಕೆ, ತೊಂದರೆ ಇಲ್ಲ. ಆ್ಯಂಡ್ ನಮಗೆ ಹತ್ರ ಆಗಿದ್ದು RCC. ಆ್ಯಂಡ್ ವೆರಿ ಫಸ್ಟ್ ಟೈಮ್ ಕಾಲ್ ಮಾಡಿದಾಗ ಹನುಮಂತ್ ಸರ್ ಪಿಕ್ ಮಾಡಿದ್ದು ಅರೌಂಡ್ 10 o'clock. ಇರ್ರೆಸ್ಪೆಕ್ಟಿವ್ ಟೈಮ್ ಜಸ್ಟ್ ಕಾಲ್ ಮಾಡಿದೆ. ಯಾರೋ ಒಬ್ರು ಅವ್ರ ತಂದೇನೋ ಮತ್ತೆ ಯಾರೋ ಕಾಲ್ ಪಿಕ್ ಮಾಡಿ ಬೆಳಗ್ಗೆ ಕಾಲ್ ಮಾಡಿ ಅಂತ. ದೆನ್ ವಿ ಥಾಟ್ ಓಕೆ ಬೇಡ ಅಂತ. ಮತ್ತೆ ದೆನ್ ವಿ ಕನೆಕ್ಟೆಡ್ ಅಂಡ್ ಸಮ್ಹೌ ಹತ್ರ ಇದೆ ಅಂತ ಓಕೆ. ಸೊ ನಿಮ್ಗೆ ಹತ್ರ ಇರೋದು ಬೆಸ್ಟ್ ಅನ್ಸುತ್ತೆ. ಒಂದು 4-5 ಸತಿ ಬಿಕಾಸ್ ತುಂಬಾ ಸತಿ ಓಡಾಡೋದಕ್ಕೆ ನಂಗೂ ಆಫೀಸ್ ಅವ್ರಿಗೂ ಆಫೀಸ್ ಇರುತ್ತೆ. ಸೊ ವಿ ಕೆನಾಟ್ ಟ್ರಾವೆಲ್ ಮಚ್, ಟೈಮ್ ಸಿಗೋದಿಲ್ಲ ಅಂತ ಶಾರ್ಟ್ ಡಿಸ್ಟೆನ್ಸ್ ಇರೋದನ್ನ ಹುಡುಕೊಂಡು. ಇವ್ರ ಆಫೀಸ್ ಎಷ್ಟು ದೂರ ಆಗುತ್ತೆ ನಿಮಗೆ? RCC ಅವ್ರ ಆಫೀಸ್ ಒಂದು 15 minutes ಟ್ರಾವೆಲ್ ಆಗುತ್ತೆ. ಬರ್ಬೋದು. ಇಲ್ಲಿವರೆಗೆ ಎಷ್ಟು ಸತಿ ಹೋಗಿ ಬಂದ್ರಿ ನೀವು ಆಫೀಸ್ಗೆ? ಥ್ರೈಸ್ ಅಷ್ಟೇ ಹೋಗಿರೋದು. 3 ಸತಿ ಅಷ್ಟೇ. ಸೊ ಹೋಗಿದ್ದು ಕಮ್ಮಿನೇ. ಹೋಗಿದ್ದು ಕಡಿಮೆನೆ. ಓಕೆ. ಅನ್ಕೊಂಡಿದ್ದು ತುಂಬಾ ಸತಿ ಹೋಗ್ಬೇಕು ಆಗತ್ತೆ, ಇನ್ ಕೇಸ್ ಆದ್ರೆ ಹೋಗಕ್ಕಾಗಲ್ಲ, ಆ ಥರ ಆಪ್ಷನ್ ಬರಲಿಲ್ಲ. ಎಲ್ಲ ಹಂಗೇನೆ ಸಾಲ್ವ್ ಆಯ್ತು. ಬಂದಿಲ್ಲ. ಓಕೆ. ಹಾಗೆ ಸಾಲ್ವ್ ಆಯ್ತು. ಆಮೇಲೆ ಇವ್ರ ಡಿಸೈನರ್ ಬಗ್ಗೆ ಹೇಳಿ. ಲೈಕ್ ಈ ಮನೆ ಡಿಸೈನ್ ಇದೆಲ್ಲ ಟೋಟಲ್ 5 ಬೆಡ್ರೂಮ್ ಬಂದಿದೆ. ಸೊ ಇದು ನೀವು ನಿಮ್ಮ ಹಸ್ಬೆಂಡ್ ಅನ್ಕೊಂಡಿದ್ದ ಬರಬೇಕು ನನಗೆ? ಜಸ್ಟ್ ಗ್ರೌಂಡ್ ಅಂಡ್ ಫಸ್ಟ್ ಅಂತ ಅನ್ಕೊಂಡ್ವಿ. ಅಂಡ್ ದೆನ್ ನನ್ನ ಮಗ ನಂಗೆ ಜಿಮ್ ರೂಮ್ ಬೇಕು ಅಂತ, ಅವನಿನ್ನೂ 2nd ಸ್ಟ್ಯಾಂಡರ್ಡ್ ಅಷ್ಟೇ. ಈಗಲೇ ಜಿಮ್ ರೂಮ್ ಬೇಕು, ಮೇಲ್ಗಡೆ ಇರೋ ಜಿಮ್ ರೂಮ್ ಅದು ಆ ಥರ ಅನ್ಕೊಂಡು. ಇಲ್ಲ ಅಂದ್ರೆ ಏನಾದರೂ ಬೇರೆ ಪಾರ್ಟಿ ಫಂಕ್ಷನ್ಸ್ ಅಂಡ್ ಅವನಿಗೇನೋ ಥಿಯೇಟರ್ ತರ ಮಾಡ್ಕೋಬೇಕು. ಸೊ ನಿಮ್ಮ ಮಗಂದು ರೂಮ್ ಅದು ಫ್ಯೂಚರಲ್ಲಿ ಅವ್ನು ಏನ್ ಬೇಕೋ ಅದು ಮಾಡ್ಕೊಳ್ಳಿ. ಆಮೇಲೆ ಅದು ಪಕ್ಕದಲ್ಲಿ ಇದೆ ಅಲ್ಲ, ಮಂಗಳೂರು ಹಂಚಾಕ್ ಮಾಡಿದೆ, ಅದು ಯಾರ ಐಡಿಯಾ? ಅದು ನಿಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡ್ ಐಡಿಯಾ. ಏನಕ್ಕಂತ? ಅದೇನಕ್ಕೆ? ಮೆಡಿಟೇಷನ್ ಮಾಡೋದಕ್ಕೆ. ಮೆಡಿಟೇಷನ್ ಬುದ್ಧ ಎಲ್ಲ ಹಾಕಿಟ್ಟಿರೋದು ಅದಕ್ಕೇನೆ. ಹಾಗಾದ್ರೆ ಸೊ ನಿಮ್ಮ ಹಸ್ಬೆಂಡ್ ಒಳ್ಳೆ ಇದಿದೆ ಅವ್ರಿಗೆ. ಹಾಗಾದ್ರೆ ಅವರಿಗೆ ಮೆಡಿಟೇಷನ್ ಮಾಡೋದು ಅಂಡ್ ಮುಂದೆ ಒಂದ್ ಸ್ವಲ್ಪ ವ್ಯೂ ಚೆನ್ನಾಗಿತ್ತು. ಸೊ ಚೆನ್ನಾಗಿದೆ. ಹೌದು. ಸೊ ಅದಕ್ಕೋಸ್ಕರ ಆ ಥರ ಮಾಡ್ಕೊಂಡ್ರೆ. ಓಕೆ. ಸೊ ಇವ್ರ ಡಿಸೈನ್ ಟೀಮ್ ಯಾವ ಥರ ಇದೆ? ಚೆನ್ನಾಗಿ ಡಿಸೈನ್ ಮಾಡ್ತಾರಾ? ಹೌದು. ಐ ಥಿಂಕ್ ನಾವು ಝೋರಾ ಅನ್ಸುತ್ತೆ. ಸೊ ತುಂಬ ಸತಿ ಕನೆಕ್ಟ್ ಮಾಡಿ, ತುಂಬ ಸತಿ ನಾವು ಹಿಯರ್ ಅಂಡ್ ದೇರ್ ಚೇಂಜಸ್ ಹೇಳಿದ್ದೀವಿ. ಕೋಆಪರೇಟಿವ್, ತುಂಬ ಕೋಆಪರೇಟಿವ್. ಹೋಲ್ ಟೀಮ್ ವಾಸ್ ವೆರಿ ಕೋಆಪರೇಟಿವ್. ಫ್ಲೆಕ್ಸಿಬಲ್ ಇದ್ದಾರೆ. ಮಾಡ್ತಾ ಇರ್ತೀರಾ? ಸ್ವಲ್ಪ ಚೇಂಜಸ್ ಬೇಕು, ಮಧ್ಯದಲ್ಲಿ ಚೇಂಜಸ್ ಆಗುತ್ತೆ. ನಮ್ಮ ರೂಮ್ ಸ್ವಲ್ಪ ದೊಡ್ಡದು ಬರಲಿ, ಚಿಕ್ಕದು ಬರಲಿ, ಸೊ ಇದೆಲ್ಲ ಮಾಡ್ಕೊಡ್ತಾರೆ. ವೆರಿ ಫ್ಲೆಕ್ಸಿಬಲ್ ಇದ್ದಾರೆ. ಕಮ್ಯುನಿಕೇಶನ್ ಕೂಡ ಈಸಿ. ಕಮ್ಯುನಿಕೇಶನ್ ತುಂಬ ಚೆನ್ನಾಗಿರಬೇಕು. ಮೇನ್ ಆಗಿ ಇಲ್ಲಿ ಸೈಟ್ ಇಂಜಿನಿಯರ್ ಯಾರಿದ್ರು ನಿಮ್ಮ ಜೊತೆ? ಇಲ್ಲಿ ನಮಗೆ ತುಂಬ ಜನ ಚೇಂಜ್ ಆದ್ರು ಸರ್. ಆ್ಯಕ್ಚುಲಿ ಫಸ್ಟ್ ಐ ಥಿಂಕ್ ಬಸವನಗೌಡ, ಲಾಸ್ಟ್ ವರ್ಗೂ ಇದ್ದದ್ದು ಬಸವನಗೌಡ ಅವರು. ಅದಕ್ಕೂ ಮುಂಚೆ ಹೇಮಂತ್ ಸರ್ ಇದ್ರು. ಓಕೆ. ಅವ್ರು ನಿಮ್ಮ ಜೊತೆ ಚೆನ್ನಾಗಿ ಕಮ್ಯುನಿಕೇಶನ್ಸ್ ಎಲ್ಲ ಈ ನಡಿಬೇಕಾದ್ರೆ ನೀವು ಎಲ್ಲಿದ್ರಿ? ಕೆಲಸ ನಡಿಬೇಕಾದ್ರೆ ಮನೆಯಲ್ಲಿ? ಇಲ್ಲಿಂದ ಒಂದು 5 minutes ಡಿಸ್ಟೆನ್ಸ್. 5 ನಿಮಿಷ. ನನ್ನ ಹಸ್ಬೆಂಡ್ ಅವ್ರು ಚೇಂಜೇ ಮಾಡ್ಕೊಬಿಟ್ರು, ನೈಟ್ ಶಿಫ್ಟ್ ಮಾಡ್ಕೊಬಿಟ್ರು. ಇಲ್ಲೇ ಇದ್ರು ಅವರು ಇಲ್ಲೇ ಇದ್ರು. ಜೊತೆಗೆ ನಮ್ಮ ತಂದೆ ಹತ್ರ ಎಲ್ಲ ಇಲ್ಲೇ ಇರೋದ್ರಿಂದ ಸೊ ಎಲ್ಲರೂ ಬಂದು ಓಡಾಡ್ತಿದ್ವಿ. ಆಮೇಲೆ ನಿಮ್ಗೆ ಏನಾದ್ರು ಆನ್ಲೈನ್ ಅಪ್ಡೇಟ್ ಏನಾದ್ರು ಕೊಡ್ತಾ ಇದ್ರು? ವಾಟ್ಸ್ಆಪ್ ಗ್ರೂಪ್ ಇದೆ, ಸೊ ಅಲ್ಲೆಲ್ಲ ಅಪ್ಡೇಟ್. ಗ್ರೂಪಲ್ಲಿ ಎಲ್ಲ ಬರುತ್ತಾ? ಎಲ್ಲ ಬರುತ್ತೆ. ಇವತ್ತು ಏನ್ ನಡೀತು, ನೀರ್ ಹಾಕಿದ್ರ ಇಲ್ವಾ, ಎಲ್ಲದು ಎವ್ರಿಥಿಂಗ್ ಪ್ರತಿಯೊಂದು. ಇನ್ ಕೇಸ್ ನಾವಿಲ್ಲ ಅಂದ್ರೂ ನಾವು ಸೈಟ್ ಇಂಜಿನಿಯರ್ಗೆ ಕಾಲ್ ಮಾಡಿ ಕೇಳ್ತಿದ್ವಿ, ಫೋಟೋಸ್ ಬಂದಿಲ್ಲ, ನಮ್ಗೆ ಏನಾಗ್ತಿದೆ ಗೊತ್ತಾಗ್ತಿಲ್ಲ ಅಂತ ಕೇಳಿದಾಗ ಲೈಕ್ ಅವರು ಇಮಿಡಿಯೇಟ್ ಆಗಿ ಸೈಟ್ ಹತ್ರ ಬಂದು ಫೋಟೋಸ್ ಕಳಿಸಿದ್ದು. ಇನ್ನೊಂದೇನಂದ್ರೆ ನೀವು ವರ್ಕಿಂಗು, ಹಸ್ಬೆಂಡ್ ವರ್ಕಿಂಗು, ಇಬ್ರಿಗೂ ಟೈಮ್ ಇರೋದಿಲ್ಲ ಅಲ್ವಾ? ಸೊ ಪ್ರತಿಯೊಂದು ಕೂಡ ನೀವೇನಾಗ್ತೀರಿ, ಇವ್ರ ಮೇಲೇನೆ ಡಿಪೆಂಡೆಂಟ್ ಆಗಿರ್ತೀರಾ. ಸೊ ನಿಮಗೆ ಗೌರ್ಮೆಂಟ್ ಪ್ರತಿಯೊಂದು ಇದಿರ್ಬೋದು, ಪರ್ಮಿಷನ್ಸ್ ತಗೊಳ್ಳೋದಿರ್ಬೋದು, ರೋಡ್ ಕಟಿಂಗ್ ಇರ್ಬೋದು, ಎವ್ರಿಥಿಂಗ್ ಇವರೇ ಮಾಡಿದ್ರ? ನೀವೇನಾದ್ರೂ ರಜೆ ಹಾಕ್ಬೇಕಾಗಿ ಬಂತ? ಪರ್ಮಿಷನ್ಸ್ಗೆ ಅದು ನಾವೇ ತಗೊಂಡ್ವಿ. ಪರ್ಮಿಷನ್ಸ್, ರೋಡ್ ಕಟಿಂಗ್ಸ್ ಎಲ್ಲ ನಮಗೆ ಗೊತ್ತಿರೋರು ಇದ್ರು. ನಾವು ಅಪಾರ್ಟ್ ಫ್ರಮ್ ದಟ್ ಬೇರೆ ಯಾವ್ದಕ್ಕಾದ್ರೂ ನೀವು ಟೈಮ್ ಹಾಕಿದ್ಯಾ ಅಥವಾ ಎಲ್ಲ ಆಲ್ಮೋಸ್ಟ್ ಎಲ್ಲ ಅವ್ರದೇ ಆಯ್ತು. ಅವರೇ ನೋಡ್ಕೊಂಡು ಟೈಮ್
ಜಸ್ಟ್ ಫಾರ್ ಸೆಲೆಕ್ಷನ್ಸ್ ಅಷ್ಟೇ. ಅಂದರೆ ಆಬ್ವಿಯಸ್ಲಿ ಅದು ನಮ್ಮದೇ ಸೆಲೆಕ್ಷನ್ ಮಾಡಲೇಬೇಕಾಗುತ್ತೆ. ನಮ್ಮದೇ ಓಕೆ ಓಕೆ ಓಕೆ. ಸೊ ನಮ್ಮದೇ ಸೆಲೆಕ್ಷನ್ಸ್. ಈ ಫ್ಲೋರ್ ಇದೆಲ್ಲ ತುಂಬ ಚೆನ್ನಾಗಿದೆ. ಇದು ಯಾರು ಸೆಲೆಕ್ಟ್ ಮಾಡಿರೋದು? ನೀವು ಹಸ್ಬೆಂಡೇ ಮಾಡಿರೋದು? ಮೋಸ್ಟ್ ಆಫ್ ದ ಸೆಲೆಕ್ಷನ್ಸ್ ಅವ್ರದ್ದೇ. ನಂದು IT ಜಾಬ್ ಆದ್ರಿಂದ ನನಗೆ ಕಂಪ್ಲೀಟ್ ಅದ್ರ ಮೇಲೆ ಫೋಕಸ್ ಜಾಸ್ತಿ ಇರುತ್ತೆ. ಅವ್ರು ಸ್ವಲ್ಪ ಅಂದರೆ ಅವ್ರ ಪ್ರೊಫೆಸರ್ ಇದ್ದಾರೆ, ಸೊ ಅಬ್ಸರ್ವೇಷನ್ ಸ್ಕಿಲ್ಸ್ ಇಮ್ಯಾಜಿನ್ ಮಾಡ್ಕೊಳ್ಳೋದು ಚೆನ್ನಾಗಿದೆ. ಅವ್ರು ಸೆಲೆಕ್ಟ್ ಮಾಡಿ ಕರೆಕ್ಟ್ ತುಂಬ ಚೆನ್ನಾಗಿ ಮಾಡಿದ್ರೆ. ಆಮೇಲೆ ನಿಮ್ಮ ದೇವ್ರ ಮನೆಯೂ ತುಂಬ ಚೆನ್ನಾಗಿ ಬಂದಿದೆ. ಅದು ಪ್ರಭಾವಳಿ ಅದು ಸರ್ದ ಐಡಿಯಾನೇ ಚೆನ್ನಾಗಿ ಐಡಿಯಾ ಮಾಡಿದ್ದಾರೆ. ವಾಟ್ ಅಬೌಟ್ ಈ ಕಿಚನ್? ಇಲ್ಲದೆ ಏನಾದರೂ ಇನ್ಪುಟ್ ಕೊಟ್ರೆ ಇಲ್ವಾ ನೀವು? ಇನ್ಪುಟ್ ಇದೆ. ನಿಮ್ದೇನು ಇನ್ಪುಟ್ ಇದೆ ಇಲ್ಲಿ? ಆಲ್ಮೋಸ್ಟ್ ನಂಗೆ ಕಂಪ್ಲೀಟ್ ಸ್ಪೇಸ್ ಬೇಕು ಅಂತ ಫಸ್ಟ್ ಹೇಳಿದ್ರಾ? ಎಸ್ಪೆಷಲಿ ಅದು ಇದು ಡಿಶ್ ವಾಷರ್ಗೆ ಯಾರು ಇಡೋದಿಲ್ಲ ಆ ಥರ ಆ್ಯಕ್ಚುಲಿ. ಅದು ಡಿಶ್ ವಾಷರ್ ಕಮ್ ಏನಾದರೂ ಪ್ಲೇಸ್ ಮಾಡ್ಕೊಳ್ಳೋ ವಾಶ್ ಮಾಡಿರೋ ವೆಸಲ್ಸ್ ಇಡೋದಕ್ಕಾದ್ರೂ ಬೇಕಾಗತ್ತೆ ಅಂತ. ಹೌದು ಇದು ಒಂದು ಫ್ಯೂಚರ್ ಥಿಂಕಿಂಗ್ ಥರ ಇದೆ ಆ್ಯಕ್ಚುಲಿ. ಇನ್ ಕೇಸ್ ಏನಾದರೂ ಇಡಬೇಕಂದ್ರೂ ಇಟ್ಟರು ಚೆನ್ನಾಗಿ ಕಾಣಿಸುತ್ತೆ. ಇದು ನಿಮ್ಮ ಐಡಿಯಾನ? ಇದು ಇಲ್ಲಿ ಕೊಟ್ಟಿದ್ದೀರಾ ಇನ್ಪುಟ್? ಸೊ ಎಂಡ್ ಆಫ್ ದ ಡೇ ಇವತ್ತೇನು ಮನೆ ಬಂದಿದೆ, ನೀವು ನಿಮ್ಮ ಹಸ್ಬೆಂಡು ಫುಲ್ ಫ್ಯಾಮಿಲಿ ಅನ್ಕೊಂಡಂಗೆ ಬಂದಿದ್ಯಾ? ಹೌದು. ಪ್ಲಾನ್ ಆಗ್ದಂಗೆ ಬಂದಿದ್ಯಾ? ಡೆಫಿನೆಟ್ಲಿ. ಸ್ಯಾಟಿಸ್ಫೈಡ್ ಇದ್ದೀರಾ? 100%. ನಮ್ಮ ವೀಕ್ಷಕರಿಗೆ ಹೇಳಿ, RCC ಅವರಿಗೆ ಕೆಲಸ ಕೊಡ್ಬೋದಾ? ಡೆಫಿನೆಟ್ಲಿ. ನಿಮ್ಮ ಮನಸ್ಸಿಂದ ಹೇಳಿ ಏನಾಗುತ್ತೆ ಅದನ್ನ. ಡೆಫಿನೆಟ್ ಆಗಿ ಕೊಡ್ಬೋದು. And the basic thing is communication and flexibility, which is there with them. ಸೊ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತೀರಾ? ಒಂದು ತಮ್ಸ್ ಕೊಡ್ತೀರಾ RCC ಅವ್ರಿಗೆ? ಕೊಟ್ಬಿಡಿ. ಸೂಪರ್. ಬೆಸ್ಟ್ ಆಫ್ ಲಕ್ RCC ಹೇಳ್ಬಿಡಿ. ಆಲ್ ದಿ ಬೆಸ್ಟ್ RCC. ಸೂಪರ್ ಆಗಿ ಹೇಳಿದ್ರೆ. ಆ್ಯಂಡ್ ಇನ್ನೊಂದು ವರ್ತ್ ಅನ್ನೋದು ಒಂದಿರುತ್ತೆ. ಇವತ್ತೇನು ಖರ್ಚು ಮಾಡಿದ್ರು ಕೂಡ ವರ್ಕಿಂಗ್ ಪ್ರೊಫೆಷನಲ್ ಗೊತ್ತಿರುತ್ತೆ. ನಾವು ಹೆಂಗೆ ಕಷ್ಟಪಟ್ಟು ದುಡಿತಾ ಇರ್ತೀವಿ, 1 ರೂಪಾಯಿನೂ ಉಳಿಸಿರ್ತೀವಿ, ಮನೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಲೋನ್ ತೊಗೊಂಡಿರ್ತೀವಿ, EMI ಕಟ್ತಾ ಇರ್ತೀವಿ. ಸೊ ಇವೆಲ್ಲದನ್ನ ಸಮರೈಸ್ ಮಾಡಿದ್ರೆ ನಾವು ಹಾಕಿರೋ ಬಂಡವಾಳ ವರ್ತ್ ಇದೆ ಅಂತ ನಿಮ್ಗೆ ಅನ್ಸುತ್ತಾ ಇವತ್ತು? 100% ಅನ್ಸುತ್ತೆ. ಸೊ ಪ್ರತಿಯೊಂದು ಪೈಸಾ ಕೂಡ ಸರಿಯಾಗಿ ಖರ್ಚು ಮಾಡಿದ್ದೀವಿ ಅನ್ನೋದು ಸ್ಯಾಟಿಸ್ಫ್ಯಾಕ್ಷನ್ ಇದೆ? 100% ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ಸೂಪರ್ ಆಗಿ ಹೇಳಿದ್ರೆ. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ವೆಂಟಿಲೇಷನ್ಗೆ ಸರ್ ಇಲ್ಲೊಂದು ಹೌದು ಸರ್, ಇಲ್ಲಿ ಯಾಕಂದ್ರೆ ಬ್ಲ್ಯಾಕ್ ಏನು ಜಾಬ್ ಇದು ಕ್ಲೋಸ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಇಲ್ಲೊಂದು ಫಿಕ್ಸ್ಡ್ ಗ್ಲಾಸ್ ಕೊಟ್ಟಿದ್ದೀವಿ. ಓಕೆ. ಡಿಸೈನ್ಸ್ ಕೂಡ ಗ್ರಿಲ್ಲಲ್ಲಿ ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಮಾಡಿದ್ದೀವಿ. ಎಲ್ಲ ಫುಟ್ ಲೈಟ್ಸ್ ಕೊಟ್ಕೊಂಡು ಬಂದ್ಬಿಟ್ಟಿದ್ದೀವಿ. ಕಂಪ್ಲೀಟ್ ಫುಟ್ ಲೈಟಾ? ಎಲ್ಲ ಫುಟ್ ಲೈಟ್ಸ್ ಕೊಟ್ಕೊಂಡಿದ್ದೀವಿ. ಆ್ಯಂಡ್ ಪಕ್ಕದಲ್ಲಿ ಇದು ಬಾರ್ಡರ್ ಕೂಡ ಹಾಕಿದ್ದೀರಾ? ಬಾರ್ಡರ್ ಕೂಡ ಡಿಫ್ರೆಂಟ್ ಆಗಿದೆ ನೋಡಿ ಸರ್. ಹೌದು. ಯಾಕಂದ್ರೆ ಕೆಳಗಡೆ ಟೈಲ್ಸ್ ಅಲ್ಲಿ ಇದಕ್ಕೆ ಪ್ಯಾಕಿಂಗ್ ಕೊಟ್ಟಿದ್ದೀವಿ, ಮೇಲ್ಗಡೆ ಅದನ್ನ ಹೇಳ್ಕೊಂಡು ಹೋಗಿದ್ದೀರಾ? ಯಾಕಂದ್ರೆ ಸರ್ ಇಲ್ಲಿಂದ ಒಂದು ರೌಂಡ್ ತೋರಿಸ್ಬಿಡಿ ಸರ್. ಇದೇನಕ್ಕಂದ್ರೆ ಹಿಂಗ್ ಬಂದು ಹಿಂಗ್ ಕಂಟಿನ್ಯೂಟಿ ಕಾಣಲಿ. ಇಲ್ಲಿಂದ ಕಂಟಿನ್ಯೂಟಿ ಕಾಣುತ್ತಲ್ವಾ ಅದು? ಅದಕ್ಕೂ ಆ ಥರ ತಗೊಂಡಿರೋದು ಇದ್ರ ಥರ ಕಾಣುತ್ತೆ. ಇದು ಟಾಪಿಂದ ಹಿಂಗ್ ಬಂದಿದೆ ಅನ್ನಂಗಿರುತ್ತೆ ಅಂತ ಪ್ಲಾನ್ ಮಾಡಿದ್ದೀವಿ ಸರ್. ಓಕೆ. ಇದರಲ್ಲಿ ಸರ್ ಡಿಫ್ರೆಂಟ್ ಅಂತಂದ್ರೆ ನಾವು ನೋಡ್ಬೋದು, ಈ ವಾಲ್ನ ಯಾವಾಗಲೂ ಹೈಲೈಟ್ ಮಾಡ್ತಾ ಇದ್ವಿ. ಹೌದು. ಅದನ್ನ ಯಾವುದನ್ನು ಮಾಡಿಲ್ಲ. ಎಲ್ಲ ಬಿಲ್ಡಿಂಗ್ ಎಂಟೈರ್ ಬಿಲ್ಡಿಂಗ್ ನೋಡಿದ್ರು ಒಂದೇ ಕಲರ್ ಅಲ್ಲೇ ಇದೆ ಸರ್. ಓಕೆ ಓಕೆ. ಎಲ್ಲ ನಾವು ಮಲ್ಟಿ ಕಲರ್ಸು, ಬೇರೆ ಬೇರೆ ಕಲರ್ಸ್ ಮಿಕ್ಸಪ್ ಏನೂ ಇಲ್ಲ ಇದರಲ್ಲಿ. ಹೌದು ಸರ್. ಹಾಗಾಗಿ ಒಂದು ಡೀಸೆಂಟ್ ಔಟ್ಲುಕ್ ಬಂದಿದೆ ಸರ್. ಸರ್ ಈ ಫ್ಲೋರಲ್ಲಿ ಎಷ್ಟು ರೂಮ್ ಇದೆ ಸರ್ ಇಲ್ಲಿ? ಸರ್ ಇದೇ ಫ್ಲೋರಲ್ಲೇ ನಾನು ಹೇಳಿದ್ದು 3 ರೂಮ್ ಇದೆ ಅಂತ. ಓಕೆ. ಈ ಫ್ಲೋರಲ್ಲಿ ಏನಿದೆ ಅಂದ್ರೆ 3 ಬೆಡ್ರೂಮ್ ಇದೆ, 1 ಬಾಲ್ಕನಿ ಇದೆ, 2 ಬಾತ್ರೂಮ್ ಇದೆ ಸರ್. ಇಷ್ಟು ಒಂದೇ ಫ್ಲೋರ್ ಸೆಟ್ ಮಾಡಿದ್ರೆ? ಒಂದೇ ಫ್ಲೋರಲ್ಲಿ ಇದೆ. ಮತ್ತೆ ಒಂದು ಮಿನಿ ಲಿವಿಂಗ್ ಇದೆ ಸರ್. ಇಷ್ಟು ದೊಡ್ಡ ಫಸ್ಟ್ ಮಿನಿ ಲಿವಿಂಗ್. ಹಾಂ ಸರ್. ಸೇಮ್ ಇದೆ ಅಲ್ವಾ ಇದು? ಸೇಮ್ ಕೆಳಗಡೆ ಮಾರ್ಬಲ್ ಏನಾಕಿ ಟೈಲ್ಸ್ ಏನ್ ಹಾಕಿದೀವಲ್ಲ, ಸ್ಮಾರ್ಟ್ ಮಾರ್ಬಲ್, ಅದನ್ನೇ ಇಲ್ಲಿ ಮೇಲೆಗಡೆ ಕೂಡ ಯೂಸ್ ಮಾಡಿದೀವಿ. ಸೊ ಇಷ್ಟು ದೊಡ್ಡದಾಗಿ ಒಂದು ಮಿನಿ ಲಿವಿಂಗ್ ಇದೆ ಸರ್. ನಮ್ಗೆ ಆಲ್ಮೋಸ್ಟ್ ಇಲ್ಲಿ ಆಕ್ಟಿವಿಟಿ ಮಾಡ್ಕೋಬಹುದು, ಒಂದು ಸ್ಟಡಿ ಏರಿಯಾ ಮಾಡಬಹುದು, ಏನ್ ಬೇಕಾದ್ರೆ ಆಕ್ಟಿವಿಟಿ ಮಾಡಬಹುದು ಸರ್. ಪೂಜೆ ಅಥವಾ ಏನಾದ್ರು ಬರ್ಡೇ ಪಾರ್ಟಿ ಎಲ್ಲ ಮಾಡಬಹುದು. ಅಷ್ಟು ದೊಡ್ಡದಾಗಿದೆ. ಇದು ನಮಗೆ ಕಡಿಮೆ ಅಂತಂದ್ರೂ ಸರ್ ನಮಗೆ ಒಂದು 12 ಅಡಿ ಅಗಲ ಇದೆ ಸರ್. 12 ಅಡಿ ಅಗಲಕ್ಕೆ ನಮ್ಗೆ ಲೆಂತ್ ಬಂದ್ಬಿಟ್ಟು ನಮ್ಗೆ ಒಂದು 18 ಅಡಿ ಗಂಟೆ ಸಿಗುತ್ತೆ ಸರ್. 18 ಫೀಟ್ ಸಿಗುತ್ತೆ ಸರ್ ಲೆಂತ್. ಅಷ್ಟು ದೊಡ್ಡದಾಗಿ ಮಿನಿ ಲಿವಿಂಗ್ ಇದೆ. ಇಲ್ಲಿ ಫಾಲ್ ಸೀಲಿಂಗ್ ನೀವೇ ಮಾಡ್ಕೊಟ್ರಾ? ಫಾಲ್ ಸೀಲಿಂಗ್ ಎಲ್ಲ ಕಡೆ ನಾವು ಮಾಡಿದ್ವಿ. ಓಕೆ ಸರ್, ಬನ್ನಿ ಫಸ್ಟ್ ರೂಮ್ಗೆ ಹೋಗ್ಬಿಡೋಣ. ಫಸ್ಟ್ ರೂಮ್ ಇಲ್ಲಿ ಹೋಗೋಣ. ಮಾಸ್ಟರ್ ಬೆಡ್ರೂಮ್ ಆಯ್ತು? ಹಾಂ ಸರ್, ಎಲ್ಲ ಮಾಸ್ಟರ್ ಬೆಡ್ರೂಮ್ ಆ ಕಡೆ ಇದೆ. ಓಕೆ. ಕಿಡ್ಸ್ ಬೆಡ್ರೂಮ್ಗಳು ಸರ್. ಇದು ಡೋರ್ ಚೆನ್ನಾಗಿದೆ ಸರ್. ಇದು ಡೋರ್ಸ್ ಎಲ್ಲ ಡಿಫ್ರೆಂಟ್ ಆಗಿದೆ ಸರ್. ನೋಡಿ, ಇದು ಒಳಗಡೆ ಒಂಥರ ಇದೊಂದಿಷ್ಟೇ ಪೀಸ್ ಮೇಲ್ಗಡೆ ಬಂದಿರೋ ಥರ. ಹೌದು ಸರ್. ಎಷ್ಟಾಯ್ತು ಸರ್ ಇದು ಡೋರ್? ಇದು ಸರ್ ಇದು ಒಂದು 6,000 ಆಗುತ್ತೆ ಸರ್. ನಮಗೆ 6,000 ವಿನೀರ್ ಫಿನಿಶ್ ಅಲ್ವಾ? ಫಿನಿಶು ಅಂದ್ರೆ ಇದ್ರದ್ದು ಸ್ವಲ್ಪ ಈ ಎಡ್ಜ್ಗಳೆಲ್ಲ ಹೋಗ್ಬಿಡ್ತಾವೆ ಸರ್ ಒಂದೊಂದು ಟೈಮು. ಅದೊಂದೇ ಡ್ರಾಬ್ಯಾಕ್ ಇದೆ. ಇವಾಗ ಸದ್ಯಕ್ಕೆ ಚೆನ್ನಾಗಿದೆ, ನೋಡೋಕೆ ಚೆನ್ನಾಗಿದೆ ಸರ್. ಡೀಸೆಂಟ್ ಲುಕ್ ಇದೆ ಸರ್. ಸರ್ ಆಮೇಲೆ ಈ ರೂಮ್ ಸೈಜ್ ಏನಿದೆ ಸರ್? ಈ ರೂಮ್ ಸೈಜ್ ನಾವು ನೋಡೋದಾದ್ರೆ ಸರ್ ನಮಗೆ ಇದು ಕೂಡ ಒಂದು 12 ಅಡಿ ಅಗಲ ಇದೆ ಸರ್. 12 ಅಡಿ ಅಗಲಕ್ಕೆ ನಮ್ಗೆ ಒಂದು 16 ಅಡಿ ಲೆಂತ್ ಇದೆ ಸರ್. 12/16 ಇದೆ ಸರ್. ಓಕೆ. ಇದನ್ನು ಕೂಡ ಒಂದು ಮಾಸ್ಟರ್ ಬೆಡ್ರೂಮ್ ತರ ಡಿಸೈನ್ ಮಾಡಿದೀವಿ. ನೋಡಬಹುದು ಎಷ್ಟು ಸ್ಪೇಸ್ ಇದೆ ಅಂತ ಹೇಳ್ಬಿಟ್ಟು. ಅಲ್ಲಿಂದ ಅಲ್ಲಿವರೆಗೂ ಆರ್ಡರ್ ಬೇರೆ ಅಂತ ಕೊಟ್ಟರು ನಮಗೆ ಸಫಿಷಿಯೆಂಟ್ ಆಗಿ ದೊಡ್ಡದಾಗಿ ಕಾಟ್ ಏರಿಯಾ ಕೊಟ್ಟರು ಇಷ್ಟು ಸ್ಪೇಸ್ ಆಚೆ ಆರಾಮಾಗಿ ಸಾಕಾಗುತ್ತೆ ಸರ್ ಇದು. ಹೌದು ಸರ್. ಓಕೆ.
ಸೊ ಆಮೇಲೆ ಇಲ್ಲಿ ಟೈಲ್ಸ್ ಬೇರೆನಾ ಮತ್ತೆ 2x4? ಇಲ್ಲ ಹೌದು ಸರ್, ಇಲ್ಲೂ ಕೂಡ ಮತ್ತೆ ಸ್ವಲ್ಪ ಅಗೇನ್ ಸ್ವಲ್ಪ ಮಾರ್ಬಲ್ ಫಿನಿಶ್ ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ಸ್ವಲ್ಪ ಗ್ರೇ ಶೇಡ್ಗೆ ಅಂತ ಹೋಗಿದ್ದೀವಿ. ರೂಮ್ಗಳಿಗೆಲ್ಲದಕ್ಕೂ ಇದೇ ಯೂಸ್ ಮಾಡಿದ್ದೀವಿ ಸರ್. ಇದೆಲ್ಲ ಇವಾಗ ವೆಟ್ರಿಫೈಡ್ ಹಾಕ್ಸ್ಕೊಂಡ್ರೆ ಇದೊಂದು ಲಾರ್ಜ್ ಅಡ್ವಾಂಟೇಜ್ ಸರ್. ಓಕೆ ಓಕೆ. ಯಾಕಂದ್ರೆ ಯಾವ ಥರ ಬೇಕಾದ್ರೆ ಸೆಲೆಕ್ಷನ್ ಮಾಡ್ಬೋದು ನಾವು, ಆ ಥರ ಡಿಫ್ರೆಂಟ್ ಆಗಿರುತ್ತೆ ಸರ್. ಮತ್ತು ಇಂಟೀರಿಯರ್ಲೇ ಎವ್ರಿಥಿಂಗ್ ಇಸ್ ಡನ್. ಹಾಂ ಸರ್. ಸರ್ ಇಲ್ಲೊಂದು ಬ್ಯೂಟಿಫುಲ್ ಒಂದು ಟಾಯ್ಲೆಟ್ ಕೊಟ್ಟಿದ್ದೀವಿ ಸರ್. ಸೈಜ್ ವಾಶ್ರೂಮ್ ಸೈಜ್ ಏನು ಸರ್? ಸರ್ ಲೆಂತ್ 12 ಅಡಿ ಇದೆ, ಅಗಲ 5 ಅಡಿ ಇದೆ ಸರ್. 12 ಅಡಿ ಇದೆ ನೋಡ್ಬೋದು ಸರ್. ಇಲ್ಲಿ ಎಂಟ್ರಿ ಆಗ್ತಿದ್ದಾಗೇನೆ ಎಷ್ಟು ದೊಡ್ಡದೊಂದು ಒಂದು ಏನು ಟೇಬಲ್ ಟಾಪ್ ಕೊಟ್ಬಿಟ್ಟಿದ್ದೀವಿ. ಅಂಡ್ ಇಲ್ಲಿಗೆ ಒಂದು ಲೈಟ್ ಪಾಯಿಂಟ್ ಕೊಟ್ಟಿದ್ದೀವಿ, ಒಂದು ಮಿರರ್ ಒಂದು ಬರಬೇಕು ಬರುತ್ತಲ್ವ ಅಲ್ಲಿ ಬಂತು ಅಂತಂದ್ರೆ ಮುಗಿದೋಯ್ತು. ಒಂದು ಈ ಸೂಟ್ ರೂಮ್ಗಳೆಲ್ಲ ಇರುತ್ತಲ್ಲ ಆ ಲೆವೆಲಲ್ಲಿ ಇದು ಬಂದಿದೆ. ಆ ಲೆವೆಲಲ್ಲಿ ಬಂದಿದೆ, ಚೆನ್ನಾಗಿ ಬಂದಿದೆ ಬಿಡಿ ಸರ್ ಇದು. ಓಕೆ ನೋಡ್ಬೋದು ವೀಕ್ಷಕರೇ, ಫುಲ್ ಲೈಟ್ ಟೈಲ್ಸ್ ಕೊಟ್ಬಿಟ್ಟಿದ್ದೀವಿ ಸರ್. ಇದನ್ನು ಅಷ್ಟೇ ಸರ್, ಎಂಟ್ರಿ ಆಗ್ತಿದ್ದಂಗೆ ಇದನ್ನ ಡಾರ್ಕ್ ವಾಲ್ ಅಂತ ಮಾಡ್ಕೊಂಡಿದ್ದೀವಿ. ಕಂಪ್ಲೀಟ್ ಆಗಿ 2x4 ಟೈಲ್ಸ್ ನೋಡ್ಬೋದು ಸರ್. ಎಷ್ಟು ದೊಡ್ಡ ದೊಡ್ಡ ಟೈಲ್ಸ್ಗಳನ್ನ ಹಾಕಿದ್ದೀವಿ. ಮತ್ತೆ ಇದು 3 ವಾಲ್ಗಳನ್ನ ಲೈಟ್ ಕಲರ್ ಅಂತ ಡಿಸೈನ್ ಮಾಡಿ ಕಾಂಬಿನೇಷನ್ ಮಾಡಿದ್ದೀರಾ ಸರ್. ಅಂಡ್ ಫುಲ್ ಲೈಟ್ ತೊಗೊಂಡಿದ್ದೀವಿ. ಮತ್ತೆ ಅಲ್ಲಿ ಬೀಮ್ ಬಂದಿರೋದ್ರಿಂದ ಸ್ವಲ್ಪ ಸ್ಟೆಪ್ ಬಂದಿದೆ ಸರ್ ಒಳಗಡೆಗೆ ಬಂದಿರೋದ್ರಿಂದ. ಮತ್ತೆ ಇಲ್ಲಿ ಬಂದ್ವಿ ಅಂತಂದ್ರೆ ಮತ್ತೆ ಒಂದು ಎಕ್ಸಾಸ್ಟ್ ಫ್ಯಾನ್ ಪ್ರಾವಿಷನ್ ಕೊಟ್ಟಿದ್ದೀವಿ. ಮತ್ತೆ ಇಲ್ಲೆಲ್ಲ UPVC ವಿಂಡೋಸ್ ಅದೆಲ್ಲ ಕೂಡ ಪ್ರಾವಿಷನ್ ಕೊಟ್ಟಿದ್ದೀವಿ. ಮತ್ತೆ ಗ್ರಾನೈಟ್ ಬೀಡಿಂಗ್ ಕೊಟ್ಟಿದ್ದೀವಿ. ಅಂಡ್ ಅಗೇನ್ ಇಲ್ಲೂ ಕೂಡ ಸೇಮ್ ಕೆಳಗಡೆ ಹೆಂಗೆ ಕೊಟ್ಟಿದ್ವಲ್ಲ ಸರ್, ಅದೇ ಥರದ್ದು ನಮಗೆ ಒಂದು ಕನ್ಸಿಲ್ ಟ್ಯಾಂಕ್ ಒಂದು ಕೊಟ್ಟಿದ್ದೀವಿ. ಅದಾದ್ಮೇಲೆ ಎಲ್ಲ ವಾಲ್ ಮೌಂಟೆಡ್ ಕಮೋಟ್ಸ್ ಸರ್. ಓಕೆ ಓಕೆ. ವಾಲ್ ಮೌಂಟೆಡ್ ಕಮೋಟ್ಸ್ ಯೂಸ್ ಮಾಡಿದ್ರೆ ಏನಂದ್ರೆ ಸರ್, ಕೆಳಗಡೆ ಕ್ಲೀನಿಂಗ್ ಎಲ್ಲ ಈಸಿ ಸರ್, ಈಸಿ ಇರುತ್ತೆ. ಹಂಗಾಗಿ ಅದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಆಮೇಲೆ ಶವರ್ ಐಟು ನೋಡ್ಬೋದು ಸರ್. ಆಮೇಲೆ ಟಾಯ್ಲೆಟ್ ಒಳಗಡೆ ಸಜ್ಜೆ ಹಾಕ್ಸ್ಕೊಂಡಿಲ್ಲ ಅಂದ್ರೆ ಈ ಥರ ಒಂದು ಲಕ್ಸುರಿ ಲುಕ್ ಬರುತ್ತೆ. ಲಕ್ಸುರಿ ಬರುತ್ತೆ ಸರ್. ಸಜ್ಜೆ ಹಾಕ್ಸ್ಕೊಂಡ್ವಿ ಅಂತಂದ್ರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಕರೆಕ್ಟ್. ಸಜ್ಜೆ ಇಲ್ಲ ಅಂತಂದ್ರೆ ದೊಡ್ಡದಾಗಿ ಕಾಣುತ್ತೆ ಸರ್. ಸೂಪರ್ ಸೂಪರ್ ಸರ್. ಇದ್ರದ್ದೊಂದು ಡೋರ್ ತೋರಿಸಿ, ಇದು ಡಿಫ್ರೆಂಟ್ ಆಗಿದೆ. ಜಿಗ್ಜಾಗ್ ಡಿಸೈನ್. ಎಕ್ಸಾಕ್ಟ್ ಡಿಸೈನ್ ಹೌದು. ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ವಿನಿಯರ್ ಫಿನಿಶ್. ಎಲ್ಲ ವಿನಿಯರ್ ಫಿನಿಶ್. ಬಟ್ ವಿನಿಯರ್ ಆದ್ರೆ ಇದಕ್ಕಿಂತ ಡಬಲ್ ಆಗುತ್ತೆ. ಡಬಲ್ ಆಗುತ್ತೆ ಕಾಸ್ಟ್. ಹೌದು ತರ ವಿನಿಯರ್ ತರ ಅನ್ಕೋಬಹುದು. ಹೌದು ಸರ್. ಸೈಜ್ ಸರ್ ಈ ರೂಮ್ ಸೈಜ್ ಹೇಳ್ತೀನಿ ಸರ್. ಈ ಟೈಲ್ಸ್ ತೋರಿಸಿ ಸರ್. ಇದು ನೋಡಿ, ಇದನ್ನ ಡಿಫ್ರೆಂಟ್ ಆಗಿದೆ ಸರ್ ಟೈಲ್ಸ್. ತುಂಬಾ ಶೈನಿಂಗ್ ಇದೆ ಸರ್ ಇದು. ತುಂಬಾ ಶೈನಿಂಗ್ ಇದೆ. ಮತ್ತೆ ಅಲ್ಲಿ ಗ್ರೇ ಏನು ಯೂಸ್ ಮಾಡಿದ್ವಲ್ಲ, ಹೌದು, ಅದೇ ತರದ್ದು ಸ್ವಲ್ಪ ಅದರಲ್ಲಿ ಒಂದು ರನ್ನಿಂಗ್ ಡಿಸೈನ್ಸ್ ಸರ್. ನೋಡ್ಬೋದು ಸರ್, ಟೈಲ್ಸ್ ಇಂದ ಟೈಲ್ಸ್ ಎಲ್ಲ ರನ್ನಿಂಗ್ ಡಿಸೈನ್ಸ್, ಕನೆಕ್ಷನ್ ಇದೆ, ಕನೆಕ್ಷನ್ಸ್ ತರ ಇದೆ, ಮ್ಯಾಚ್ ಆಗುತ್ತೆ ಒಂದು ಗ್ರ್ಯಾಂಡ್ ಆಗಿದೆ ಸರ್. ಓಕೆ. ಆಮೇಲೆ ಫಾಲ್ ಸೀಲಿಂಗ್ ತೋರಿಸಿ ಸರ್. ಫಾಲ್ ಸೀಲಿಂಗ್ ಒಂದು ಡಿಫ್ರೆಂಟ್ ಆಗಿದೆ, ಇನ್ಫಿನಿಟಿ ತರ ಮಾಡಿದ್ದೀರಾ. ಹೌದು ಸರ್. ಆ ರೂಮಲ್ಲೂ ಫಾಲ್ ಸೀಲಿಂಗ್ ಇದೆ, ಇದರಲ್ಲಿ ಇದೆ, ಎಲ್ಲ ಕಡೆನೂ ಫಾಲ್ ಸೀಲಿಂಗ್ ಬಂದಿದೆ ಸರ್. ಓಕೆ ಓಕೆ. ಫಾಲ್ ಸೀಲಿಂಗ್ ನಮ್ಗೆ ಹತ್ತಿರ 1 ಲಕ್ಷ 2 ಲಕ್ಷ ಖರ್ಚು ಬಂದಿದೆ. ಹೌದಾ? ಅದೇನು ಒಳ್ಳೆ ಕಾಂಪ್ಲಿಮೆಂಟರಿ ತರ ಮಾಡ್ಕೊಟ್ರೆ ಹಂಗಾದ್ರೆ. ಹೌದು ಸರ್, ಅದೇ ಜಾಸ್ತಿ ಬಂದಿದೆ. ಓಕೆ. ಆಮೇಲೆ ಸರ್ ರೂಮ್ ಸೈಜ್ ಬಂದ್ಬಿಟ್ಟು ನಮ್ಗೆ ಇದು ಅಗೇನ್ ನಮಗೆ ಒಂದು 14x12 ಇದೆ ಸರ್. ಬಟ್ ಅದರೊಳಗಡೆ ಒಂದು ಟಾಯ್ಲೆಟ್ ಇಂಟಿಗ್ರೇಟ್ ಆಗಿದೆ. ವಾಶ್ರೂಮ್ ಸಪ್ರೇಟ್ ಆಗಿ ಮಾಡಿದ್ದೀರಾ? ಹೌದು ಸರ್. ಓಕೆ. ಈ ಕಡೆ ಬಂದ್ಬಿಡೋಣ ಸರ್. ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ಇದು ಸ್ವಲ್ಪ ರೂಮು, ಟಾಯ್ಲೆಟ್ ರೂಮು ಆ ಕಡೆ ಅಷ್ಟು ದೊಡ್ಡದಿಲ್ಲ. ಓಕೆ. ಬಟ್ 7x4 ಇದೆ ಸರ್. ಸಫಿಷಿಯೆಂಟ್ ಆಗಿದೆ. ಎಲ್ಲ ಹ್ಯಾಂಡ್ ವಾಶ್ ಇದೆ, ಎಲ್ಲನೇ ಇದೆ. ಆಯಿಲ್ ಹ್ಯಾಂಡ್ ವಾಶ್ ಕೊಟ್ಬಿಟ್ಟಿದ್ದೀರಾ? ಹ್ಯಾಂಡ್ ವಾಶ್ ಇದೆ. ಮತ್ತೆ ಕಮೋಡು ಕೂಡ ವಾಲ್ ಮೌಂಟೇ ಮಾಡಿದೀವಿ. ಆಮೇಲೆ ಟೈಲ್ಸ್ ಡಿಸೈನ್ ಈ ಟೈಲ್ಸ್ ಸ್ವಲ್ಪ ಡಿಫ್ರೆಂಟ್ ಪ್ಯಾಟರ್ನ್ ಸರ್. ಇದನ್ನು ಕೂಡ ಇದೊಂದು ಹೈಲೈಟ್ ಮಾಡ್ಕೊಂಡಿದ್ದೀವಿ, ಇದಕ್ಕೆ ಹೈಲೈಟ್ ಮಾಡಿದ್ದೀವಿ. ಮತ್ತೆ ಇದೆಲ್ಲ ರೆಗ್ಯುಲರ್ ಟೈಲ್ಸ್ ಅನ್ನೇ ಕೊಟ್ಟಿದ್ದೀವಿ ಸರ್. ರೆಗ್ಯುಲರ್ ಡಿಸೈನ್ಸ್. ಬಟ್ ಇದೆಲ್ಲ ಟ್ರೆಂಡಿಂಗ್ ಅಲ್ಲಿ ಇರೋ ಡಿಸೈನ್ಸ್ ಸರ್. ಓಕೆ. ರೆಗ್ಯುಲರ್ ಅಂತಂದ್ರೂ ಇವಾಗ ಹೊಸದಾಗಿ ಬಂದಿರೋದೇ, ಪ್ಯಾಚ್ ಡಿಸೈನ್ಸ್ ತರೋದು. ಅಂದ್ರೆ ವೆಟ್ರಿಫೈಡ್ ಅಲ್ಲಿ ಎವ್ರಿ ಡೇ ಅದೊಂಥರ ಹೊಸ ಲೋಕ ಇದ್ದಂಗೆ ಸರ್ ಅದು. ನೋಡಿ ಕೆಳಗಡೆದು ಚೆನ್ನಾಗಿದೆ. ಇದು ರಫ್ ಟೈಲ್ಸ್ ಅಲ್ವಾ ಇದು? ಹೌದು ಸರ್. ಆಂಟಿಸ್ಕಿಟ್ ಹಾಕಿದೆ. ಆಂಟಿಸ್ಕಿಟ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ. ಡಿಫ್ರೆಂಟ್ ಆಗಿದೆ ಸರ್. ನೋಡಿ ವೀಕ್ಷಕರೇ, ಎಲ್ಲ ಸ್ವಲ್ಪ ಡಿಫ್ರೆಂಟ್ ಇದೆ. ನೀವೆಲ್ಲ ನೋಡಿ ನಿಮ್ಮ ಮನೇಲಿ ಇಂಟಿಗ್ರೇಟ್ ಮಾಡಿ ಅಂತ ಈ ತರ ಕಮೋಡ್ಸ್ ಅದು ಇದೆಲ್ಲಾನು ಸರ್. ಪ್ರತಿ ಕಮೋಡ್ಸ್ ಟ್ಯಾಪ್ಸ್ ಎಲ್ಲ ಕಂಪ್ಲೀಟ್ ಆಗಿ ಜಾಗೋರೆ ಬಂದ್ಬಿಟ್ಟಿದ್ಯಾ ಸರ್? ಓಕೆ. ಇಲ್ಲೊಂದು ಸ್ಟೆಪ್ ಮಾಡಿದ್ದೀರಲ್ವಾ? ಇಲ್ಲೊಂದು ಗ್ರ್ಯಾಂಡ್ ಸ್ಟೆಪ್ ಹಾಕಿದ್ದೀವಿ ಸರ್. ಬೆಡ್ರೂಮ್, ಈ 3rd ಬೆಡ್ರೂಮ್ ಸರ್. ಇದನ್ನ ನೋಡಿಸ್ಬೋದು. ಈ ಡೋರು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಪ್ರತಿ ಡೋರ್ನು ಯಾವುದನ್ನ ಒಂದೇ ತರ ಇಟ್ಟಿಲ್ಲ, ಯೂನಿಕ್ನೆಸ್ ಇದೆ. ಹೌದು ಸರ್. ಸೈಜ್ ಸರ್ ಈ ರೂಮ್ದು? ಸರ್ ಈ ರೂಮ್ ಅಷ್ಟೇ ಸೇಮ್. ಆ ಕಡೆ ಪಕ್ಕದ ರೂಮ್ ಅಷ್ಟೇ ಸೈಜ್ ಇದೆ. 12x14 ಅಷ್ಟು ಸಿಗುತ್ತೆ. 12x14. ಅಂಡ್ ಅದ್ರ ಜೊತೆನಲ್ಲಿ ಟೈಲ್ಸ್ ಇಲ್ಲೂ ಕೂಡ ಡಿಫ್ರೆಂಟ್ ಆಗಿದೆ. ಇಲ್ಲೂ ಡಿಫ್ರೆಂಟ್ ಇದೆ. ಎಲ್ಲ ಟೈಲ್ಸ್ ಒಂಥರ ಔಟ್ಸ್ಟ್ಯಾಂಡಿಂಗ್. ಪ್ರತಿ ರೂಮ್ದು ಕೂಡ ಡಿಫ್ರೆಂಟ್ ಮಾಡ್ಬಿಟ್ಟಿದ್ದೀರಾ? ಹೌದು ಸರ್. ಓಕೆ. ಆಮೇಲೆ ಇಲ್ಲೂ ವೆಂಟಿಲೇಷನ್ ನೋಡಬಹುದು ಸರ್. ಸಫಿಷಿಯೆಂಟ್ ವೆಂಟಿಲೇಷನ್ ಇದೆ. ಮತ್ತೆ ಇಲ್ಲಿ ಎದುರುಗಡೆ ಒಂದು ವಿಂಡೋ ಕೊಟ್ಟಿದ್ದೀವಿ ಕಂಪ್ಲೀಟ್ ದೊಡ್ಡದಾಗಿ. ಮತ್ತೆ ಇಲ್ಲೊಂದು ಸ್ಟಡಿ ಪರ್ಪಸ್ ಅಂತ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬಂದಿ ಅಂತಂದ್ರೆ ಸರ್, ಇದು ಬಾಲ್ಕನಿ ಡೋರ್ ಸರ್. ಬಾಲ್ಕನಿ ಡೋರ್ ಅಂತೂ ಡಿಫ್ರೆಂಟ್ ಆಗಿ ಮಾಡಿದ್ದೀವಿ ಸರ್. ನೀವು ಇದು ವುಡ್ ತಗೊಂಡ್ರಲ್ಲ, ಈ ತರ ಇದೆ. ಯಾಕಂತಂದ್ರೆ ಸ್ವಲ್ಪ ಸೇಫ್ಟಿ ಇರಲ್ಲ ಅಂತೇಳಿ UPVC ಹೋಗ್ತಾ ಇದ್ದಿದ್ದು ರೆಗ್ಯುಲರಿ. ಇವಾಗ ಬೇಡ ವುಡ್ ಹೋಗೋಣ ಅಂತ ಹೇಳ್ಬಿಟ್ಟು ವುಡ್ ಕ್ಲೈಂಟ್ ವುಡ್ ಚಾಯ್ಸ್ ಮಾಡೋದು ಅಂತ ಹೇಳ್ಬಿಟ್ಟು ಇದಕ್ಕೆ ಬಂದಿದ್ದೀವಿ ಸರ್. ಇದೇನಂತಂದ್ರೆ ಸರ್, ಆರಾಮಾಗಿ ಓಪನ್ ಇಟ್ಕೊಂಡ್ವಿ ಅಂತಂತಂದ್ರೆ ಸಫಿಷಿಯೆಂಟ್ ಗಾಳಿ ಬೆಳಕೆಲ್ಲ ಒಳ್ಳೆ ಗಾಳಿ ಬೆಳಕು ಬರುತ್ತೆ. ಆಮೇಲೆ ಕ್ಲೋಸ್ ಇತ್ತು ಅಂತಂದ್ರೆ ಆ ಕಡೆಯಿಂದ ಎಲ್ಲ ಫಿಕ್ಸ್ಡ್ ವಿಂಡೋಸ್ ಕೊಟ್ಟಿದ್ದೀವಿ ಸರ್, 2 ಸೈಡು.
ಎರಡು ಸೈಡ್ ಫಿಕ್ಸ್ಡ್ ವಿಂಡೋಸು ಮತ್ತು ಎಲ್ಲ MS ಅಲ್ಲೇ ಮಾಡಿದ್ದೀವಿ. ಓಕೆ. ಆ್ಯಂಡ್ ಒಂದು ಲಕ್ಸುರಿ ಲುಕ್ ಬರಲಿ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಸರ್ ಎದುರುಗಡೆ ಯಾವುದೋ ಮನೆ ಇಲ್ದಿರೋದ್ರಿಂದ ಗಾಳಿ ಒಳ್ಳೆ ಬರುತ್ತೆ, ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಬಂದ್ರೆ ಸರ್ ಇವಾಗ ಈ 3 ರೂಮ್ಗಳಿಗೆ ಸೇರಿಬಿಟ್ಟು ಇದೊಂದು ಕಾಮನ್ ರೂಮ್ ಥರ ಮಾಡಿದ್ದೀವಿ. ಅದಕ್ಕೆ ಅದೊಂದು ಬಾಲ್ಕನಿನೂ ಕೂಡ ಕಾಮನ್ ಬಾಲ್ಕನಿ ಕಾಮನ್ ಬಾಲ್ಕನಿ ತೊಗೊಂಡಿದ್ದೀವಿ. ಇದರಲ್ಲಿ ನೋಡ್ಬೋದು ಸರ್, ಆ್ಯಕ್ಚುಲಾಗಿ ನಾವು ಇದೆಲ್ಲ ಆಚೆ ಎಲಿವೇಷನ್ಗೆ ಅಂತ ಪ್ರೊಜೆಕ್ಷನ್ ಬಂದಿರೋದು ಇದ್ರ ಆಚೆಗಡೆದು. ಅದಕ್ಕೋಸ್ಕರ ನಾವು ಎಷ್ಟಕ್ಕೆ ಟೈಲ್ಸ್ ಎಲ್ಲಿಗೆ ಬೇಕು ಅಲ್ಲಿಗೆ ಅಂತ ರೆಸ್ಟ್ರಿಕ್ಟ್ ಮಾಡ್ಕೊಂಡು ಕೆಳಗಡೆ ಏನು ಪಾರ್ಕಿಂಗ್ ಯೂಸ್ ಮಾಡೋದಲ್ಲ ಸರ್, ಅದೇ ಥರನೇ. ಬಟ್ ಇದು ಮ್ಯಾಟ್ ಫಿನಿಶ್ಗೆ ಹೋಗಿದ್ದೀವಿ. ಮ್ಯಾಟ್ ಫಿನಿಶ್ ಟೈಲ್ಸ್ 2x4 ಹೋಗಿದ್ದೀವಿ. ಆ್ಯಂಡ್ ಫುಲ್ ಲೈಟಿಗೆ ತೊಗೊಂಡಿದ್ದೀವಿ ಸರ್. ಫುಲ್ ಲೈಟಿಗೆ ತೊಗೊಂಡು ಆ ಗ್ರಾನೈಟ್ ಬಾರ್ಡರ್ನ ಅಷ್ಟೇ ಸರ್, ಮೇಲ್ಗಡೆ ಅದೇ ಥರ ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ, ಒಂದು ಲಕ್ಸುರಿ ಲುಕ್ ಬರಲಿ ಅಂತ ಹೇಳ್ಬಿಟ್ಟು. ಇದೆಲ್ಲ ಕಂಪ್ಲೀಟ್ಲಿ ಮ್ಯಾಟ್ ಸರ್. ಮ್ಯಾಟ್ ಫಿನಿಶ್ ಹೌದು ಸರ್. ಮ್ಯಾಟ್ ಫಿನಿಶ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತಲ್ಲ ಸರ್, 60-70 rupees ಆಗುತ್ತೆ. ಹೌದು ಸರ್, ಅದಕ್ಕಿಂತ ಒಂದು 15 ರೂಪಾಯಿ ಜಾಸ್ತಿ ಬರುತ್ತೆ. ಜಾಸ್ತಿ ಬಂತಾ ಇದು? ಜಾಸ್ತಿ ಬರುತ್ತೆ ಹೌದು ಸರ್. ಆಮೇಲೆ ಇಲ್ಲೂ ಕೂಡ ಟೈಲ್ಸು ಮತ್ತು ಅಗೇನ್ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಚಾಯ್ಸ್ ಮಾಡಿದ್ದೀವಿ. ಇದು ಫುಲ್ 2x4 ಟೈಲ್ಸನ್ನೇ. ಇದನ್ನು 12 ಅಡಿ ಲೆಂತ್ ಇದೆ ಸರ್ ಬಾಲ್ಕನಿ. 12 ಫೀಟ್ ಇದೆ ಮತ್ತು 4 ಅಡಿ ಅಗಲ ಇದೆ. ಈ ಬಾಲ್ಕನಿಲ್ಲ ಆರಾಮಾಗಿ ಒಂದು 5-6 ಜನ ಆರಾಮಾಗಿ ಕೂತ್ಕೋಬೋದು ಸರ್. ಚೇರ್ ಹಾಕೊಂಡು ಕೂತ್ಕೋಬೋದು. ಆಲ್ಮೋಸ್ಟ್ ಸ್ಪೇಸ್ ದೊಡ್ಡದಾಗಿ ಹೈಟ್ ಆಗಿದೆ. ಹೌದು ಸರ್. ಆಮೇಲೆ ಟಚಿಂಗ್ ಗ್ಲಾಸ್ ಹಾಕ್ಕೊಟ್ಟಿರೋದು ಸರ್. ಆಮೇಲೆ ಇದು ನಮಗೆ ನಾರ್ತ್ ಈಸ್ಟ್ ಕಾರ್ನರ್ ಬರೋದ್ರಿಂದ ಎಲ್ಲ ಸ್ಲೋಪ್ ಇಲ್ಲಿ ಕೊಟ್ಕೊಂಡ್ಬಿಟ್ಟು ಇಲ್ಲೊಂದು ಡ್ರಾಪ್ ಕೊಟ್ಬಿಟ್ಟಿದ್ದೀವಿ ಸರ್. ಒಂದು ಪೈಪ್ ಬಂದಿತ್ತಲ್ಲ ಪಾರ್ಕಿಂಗಲ್ಲಿ, ಅದು ಇಲ್ಲಿ ಡಿಸ್ಚಾರ್ಜ್ ಹಂಗೆ ಕೊಟ್ಟಿದ್ದೀವಿ ಸರ್. ಇದಕ್ಕೆಲ್ಲ ಟೆಕ್ಸ್ಚರ್ ಪೇಂಟ್ ಮಾಡಿದ್ದಾರೆ. ಇದು MS ಸರ್. ಕೆಳಗಡೆ ದಪ್ಪ ಇದೆ ಸರ್, 3x3 ಇದು 3x3 ಇದು. MS ಡಿಸೈನ್ಗೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಇಲ್ಲಿ ತೊಗೊಂಡು ಜಾಯಿಂಟ್ ಮಾಡಿ ಇಲ್ಲಿ ಬಂದು ಜಾಯ್ನ್ ಆಗುತ್ತೆ. ಅದು ಹೆವಿ ಇದೆ ಸರ್. ಇದು ಹೆವಿ ಇದೆ ಸರ್. ಓಕೆ. ಇದೇನು ಡೆಡ್ ವೇಟ್ ಆಗಲ್ವಾ ಸರ್? ಅದು ಎಷ್ಟೊಂದು ಹೆವಿ ಏನು ಅದು ಹಂಗೇನಾಗಲ್ಲ ಸರ್. ಒಳಗಡೆ ಹಾಲೋ ಇರುತ್ತಲ್ಲ, ಹಾಲೋ ಇರುತ್ತೆ. ಫುಲ್ ಏನು ತೂಕ ಇರಲ್ಲ. ಆಮೇಲೆ ಮೇಲ್ಗಡೆ ಲಾಕ್ ಆಗಿರ್ತಿದ್ದು, ಮೇಲ್ಗಡೆ ಪ್ರೊಜೆಕ್ಷನ್ ಮೇಲೆ ಕೂರಿಸಿದ್ದೀವಿ ಸರ್. ಹಂಗಾಗಿ ಥರ ನಾವೇನಿಲ್ಲ, ಅದ್ರ ಮೇಲೂ ಇದಾಗಿರಲ್ಲ. ಇದು ಫಾಲ್ ಸೀಲಿಂಗು ಮತ್ತು ಲೈಟ್ಸ್ ನೋಡಿಸಿ ಸರ್. ಲೈಟ್ಸ್ ಡಿಫ್ರೆಂಟ್ ಇವಾಗ ಟ್ರೆಂಡಲ್ಲಿ ಇರೋದು ಇದೇನೆ ಸರ್. ಹೌದು ಸರ್, ಚೆನ್ನಾಗಿ ಬಂದಿದೆ. ಡಿಸೈನ್ ಲೈಟ್ಗಳು ಸಿಲಿಂಡರ್ ಥರ ಬರುತ್ತೆ ಇದು. ಹೌದು ಸರ್, ಚೆನ್ನಾಗಿದೆ. ಫಸ್ಟ್ ಎಲ್ಲ ಫಾಲ್ ಸೀಲಿಂಗ್ ಒಳಗಡೆ ಹೋಗ್ತಾ ಇತ್ತು. ಇವಾಗ ಆಚೆ ಪ್ರಾಜೆಕ್ಟ್ ಆಗಿದೆ, ಅದನ್ನೇ ಹೊರಗಡೆ ಬರ್ತಾ ಆಗಿದೆ. ಹೌದು ಸರ್, ಕರೆಕ್ಟ್ ಸರ್. ಇದು ಆಮೇಲೆ ಮೇಲ್ಗಡೆ ಬ್ಲ್ಯಾಕ್ ಪಟ್ಟಿ ಹೊಡೆದು ಬಿಟ್ಟಿದ್ದೀರಾ ಅಲ್ಲಿ? ಬ್ಲ್ಯಾಕ್ ಗ್ರಾನೈಟ್. ಹೌದು ಸರ್. ಅದು ಯಾಕಂದ್ರೆ ವುಡ್ಡಿಗೆ ಕಾಂಬಿನೇಷನ್ ಬರಲಿ ಅಂತ ಪ್ಲಾನ್ ಮಾಡೋದು. ಓಕೆ ಸರ್, ಈಗ ಏನು ರೂಮ್ ನೋಡಿದ್ವಲ್ಲ, ಅದಕ್ಕೆ ಒಂದು ಅಟ್ಯಾಚ್ ಟಾಯ್ಲೆಟ್ ಅಲ್ಲೂ ಮಾಡ್ಬೋದಾಗಿತ್ತು. ಬಟ್ ಏನು ಪ್ಲಾನ್ ಮಾಡಿದ್ವಿ ಅಂತಂದ್ರೆ, ಇಲ್ಲಿ ಮಿನಿ ಲಿವಿಂಗ್ ಏರಿಯಾ ಇರೋದ್ರಿಂದ ಒಂದು ಕಾಮನ್ ಟಾಯ್ಲೆಟ್ ಥರ ಇರಲಿ ಅಂತೇಳಿ ಪ್ಲಾನ್ ಮಾಡಿದ್ದೀವಿ. ಇಲ್ಲೊಂದು ವ್ಯಾನಿಟಿ ಹಾಕ್ಕೊಟ್ಟಿದ್ದೀವಿ ಸರ್. ಇಲ್ಲೊಂದು ಮಿರರ್ ಕೊಟ್ಟಿದ್ದೀವಿ, ಒಂದು ಎಲ್ಲ ಪ್ರಾವಿಷನ್ ಕೊಟ್ಬಿಟ್ಟಿದ್ದೀವಿ. ಇಲ್ಲೇನೆ ಎಲ್ಲ ಲೈಟ್ ಪಾಯಿಂಟ್ಸ್ ಕಂಟ್ರೋಲ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ. ಇದು ಚೆನ್ನಾಗಿದೆ. ಇದು ವಾಶ್ ಬೇಸಿನ್. ಹೌದು ಸರ್. ಅಂದರೆ ಟೈಲ್ಸ್ಗೆಲ್ಲ ಮ್ಯಾಚ್ ಆಗ್ತಾ ಇದೆ. ಸರ್. ಈ ವಾಶ್ರೂಮ್ ಸೈಜ್ ಏನಿದೆ ಸರ್? ಇದು ಆಲ್ಮೋಸ್ಟ್ ನಮಗೆ 7x4 ಇದೆ ಸರ್. 7x4 ಇದೆ. ಪಕ್ಕದಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಟಾಯ್ಲೆಟ್ ಇತ್ತಲ್ಲ, ಅದೇ ಎಕ್ಸ್ಟೆನ್ಷನ್ ಈ ಕಡೆ ಒಂದು ತೊಗೊಂಡಿದ್ದೀವಿ. ಓಕೆ. ಸೊ ಇದನ್ನು ಅಷ್ಟೇ ಕಲರ್ ಕಾಂಬಿನೇಷನ್ ಸ್ವಲ್ಪ ಇದೊಂದು ಹೈಲೈಟ್ ವಾಲ್ ಅಂತ ಮಾಡ್ಕೊಂಡಿದ್ದೀವಿ. ಇನ್ನು ಮಿಕ್ಕಿದೆಲ್ಲ ಲೈಟ್ ಕಲರಲ್ಲಿ ಇಟ್ಕೊಂಡಿದ್ದೀವಿ. ಓಕೆ. ಎಲ್ಲ ಕಂಪ್ಲೀಟ್. ಇಲ್ಲೂ ಕೂಡ ಜಾಗ್ವಾರ್ ಫಿಟ್ಟಿಂಗ್ಸ್ ಹೋಗಿದ್ದೀವಿ. ಎಲ್ಲಾನು ಕೂಡ ಡೈವರ್ಟರ್ ಸಿಸ್ಟಮ್ಗೆ ಹೋಗ್ಬಿಟ್ಟಿದ್ದೀವಿ. ಆ್ಯಂಡ್ ಇವೆಲ್ಲ ಗೀಸರ್ಸ್ ಅದೆಲ್ಲ ಆಲ್ರೆಡಿ ಫಿಟ್ಟಿಂಗ್ ಆಗಿ ಹೋಗ್ಬಿಟ್ಟಿದ್ದೀವಿ. ಎಸ್ ಸರ್, ಮೇಲ್ಗಡೆ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಆಮೇಲೆ ಇಲ್ಲಿ ನೋಡ್ಬೋದು, ಅಲ್ಲಿ ಕೆಳಗಡೆ ಹಿಂಗೆ ಇಲ್ಲೊಂದು ವಿಂಡೋ ಕೊಟ್ಟಿದ್ವಿ. ವರ್ಟಿಕಲ್ ವಿಂಡೋಸ್ 2 ಪ್ಲಾನ್ ಮಾಡಿಬಿಟ್ಟಿದ್ವಿ ಸರ್. 2 ವಿಂಡೋಸ್. ಮತ್ತೆ ಇಲ್ಲಿ ಆಪರೇಟ್ ಮಾಡೋಕ್ಕಾಗಲ್ಲ ಅಂತೇಳಿ ಫಿಕ್ಸ್ಡ್ ಏನಾ ಇದು? ಹೌದು ಸರ್. ಆಮೇಲೆ ಇದು ಕೊಟ್ಟಿದ್ದೀವಿ ಸರ್. ಸ್ಕೈಲೈಟ್ ಬಗ್ಗೆ ಹೇಳಿ. ಸ್ಕೈಲೈಟು ಅಷ್ಟೇ ಸರ್, MS ಅಲ್ಲಿ ಡಿಸೈನ್ ಮಾಡಿದ್ದೀವಿ. ಕೆಳಗಡೆ ಸೇಫ್ಟಿ ಗ್ರಿಲ್. ಆಮೇಲೆ ಅದ್ರ ಮೇಲ್ಗಡೆ ಕಂಪ್ಲೀಟ್ಲಿ ಟಫನ್ ಗ್ಲಾಸ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಟಿದ್ದೀವಿ. ಡಿವೈಡ್ ಮಾಡಿಬಿಟ್ಟಿದ್ದೀವಿ. ಹೌದು ಸರ್, ಯಾಕಂದ್ರೆ ಇಲ್ಲೇನೋ ಒಂದು ಶಾನ್ಲಿಯರ್ ಅದು ಇದು ಹಾಕೊಂತಾರೆ ಅಂತ ಹೇಳಿದ್ರೆ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಆಮೇಲೆ ಡೇ ಟೈಮಲ್ಲಿ ಬೆಳಕು ಚೆನ್ನಾಗಿ ಬರುತ್ತೆ ಸರ್. ಆಮೇಲೆ ಇದು ತುಂಬ ದೊಡ್ಡದು ಕೊಟ್ಟರು ತಲೆನೋವು ಸರ್ ಸ್ಕೈಲೈಟ್. ಅದಕ್ಕೆ ಎಷ್ಟು ಬೇಕಷ್ಟು ಮಿನಿಮಮ್ ಕೆಳಗಡೆ ಗಂಟೆ ಹೋಗೋ ಗಂಟೆ ನೋಡಿ, ಅಲ್ಲಿ ತನಕ ಬೆಳಕು ಬೀಳ್ತಾ ಇದೆ. ಕಂಪ್ಲೀಟಾಗಿ ನೋಡ್ಬೋದು ಸರ್. ಎಷ್ಟು ಕೂಡ ಹೈಲೈಟಾಗಿ ಕಾಣುತ್ತೆ ಸರ್. ಇಲ್ಲಿ ಏನಿದೆ ಸರ್ ರೂಮ್? ಸರ್, ಇಲ್ಲಿ ಬಂದ್ವಿ ಅಂತಂದ್ರೆ ಒಂದು ಗೆಸ್ಟ್ ಬೆಡ್ರೂಮ್ ಇದೆ ಸರ್. ಇಲ್ಲೆಲ್ಲ ಆಲ್ಮೋಸ್ಟ್ ಇದಿಷ್ಟು ಪಾತ್ವೇ ಥರ ಮಾಡ್ಕೊಂಡಿದ್ದೀವಿ ಸರ್. ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ಇದೊಂದು ಕಾಮನ್ ರೂಮ್ ಸರ್, ಒಂದು ಎಕ್ಸ್ಟ್ರಾ ರೂಮ್ ಥರ ಮಾಡಿದ್ದೀವಿ. ಸೊ ಇದು ನಮಗೆ ಆಲ್ಮೋಸ್ಟ್ ಒಂದು 12.5ಗೆ 14 ಏನೋ ಬರುತ್ತೆ ಸರ್. ಇದು 12.5ಗೆ 14 ಬರುತ್ತೆ. ಇಲ್ಲೇನು ಇಂಟೀರಿಯರ್ ಏನಾಗಿಲ್ಲ. ಸೊ ಕಂಪ್ಲೀಟಾಗಿ ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ. ಆ್ಯಂಡ್ ಆಮೇಲೆ ಇಲ್ಲಿ ವಾಷಿಂಗ್ ಮಿಷಿನ್ ಕೂಡ ಒಳಗಡೆ ಒಂದು ಪ್ರಾವಿಷನ್ ಕೊಟ್ಟಿದ್ದೀವಿ. ಇಲ್ಲಿ ಕೊಟ್ಬಿಟ್ಟಿದ್ದೀವಿ, ಆ ಕಡೆನೂ ಕೊಟ್ಕೊಂಡಿದ್ದೀವಿ. ಓಕೆ. ಯಾಕಂದರೆ ಇಲ್ಲಿ ಸ್ವಲ್ಪ ರಿಮೋಟ್ ಏರಿಯಾ ಇರೋದ್ರಿಂದ ಬೈ ಚಾನ್ಸ್ ಎಲ್ಲ ಊರಿಗೆ ಹೋಗ್ಬೇಕಂದ್ರೆ ವಾಷಿಂಗ್ ಮಿಷಿನ್ ಎಲ್ಲ ಎತ್ತಿಕ್ಕಾಗಲ್ಲ ಅಂತೇಳಿ ರೂಮ್ ಒಳಗೆ. ಓಕೆ. ಇದೇನು ಡೋರ್ ಸರ್ ಇದು? ಸರ್, ಇದು ರೆಗ್ಯುಲರ್ ಮಾಮೂಲಿ ಅದು ಮೆಂಬ್ರೇನ್ ಡೋರ್ ಬರುತ್ತೆ ಸರ್. ಆ ಥರದನ್ನು ಯೂಸ್ ಮಾಡಿದ್ವಿ. ಮತ್ತು ಅದಕ್ಕೆ ಫುಲ್ ಕಂಪ್ಲೀಟಾಗಿ ಪೇಂಟ್ ಮಾಡ್ಕೊಂಡ್ಬಿಟ್ಟಿದ್ವಿ. ಆಮೇಲೆ ಎಲ್ಲ ಸ್ವಿಚಸ್ಸು ಬ್ಲ್ಯಾಕ್ ಹೋಗ್ಬಿಟ್ಟಿದೆ ಸರ್. ಇದು ಚೆನ್ನಾಗಿದೆ ಸರ್. ವಿಹಾನ್ ಅಂತಾನೆ ಇದು? ಹೌದು ಸರ್. ಸೂಪರಾಗಿ ಬಂದಿದೆ ಇದು. ಹೌದು, ಹೊಸದಾಗಿ ನೋಡಿ. ಇದು ರೆಗ್ಯುಲೇಟರ್ ಎಷ್ಟು ಸಣ್ಣದು ಬರುತ್ತೆ ಇದರಲ್ಲಿ. ಹೌದು ಸರ್, ಚೆನ್ನಾಗಿದೆ ಸರ್ ಇದು. ಬನ್ನಿ ಮುಂದೆ ಹೋಗ್ಬಿಡೋಣ.
ಸೊ ಇಲ್ಲಿಂದ ಟೆರೆಸ್ಗೆ ಹೋಗ್ತೀವಲ್ಲ ಸರ್ ಇಲ್ಲಿಂದ ಬಂದಿದ್ರೆ ಆಚೆ ಕಡೆ ಟೆರೆಸ್ಗೆ ಬರ್ತೀವಿ. ಟೆರೆಸಲ್ಲಿ ಅಷ್ಟೇ, ಟೆರೆಸಲ್ಲಿ ಒಂದು ಏರಿಯಾ ಒಂದು ಸ್ವಲ್ಪ ಕ್ಲೋಸ್ ಮಾಡಿ ಡೆವಲಪ್ಮೆಂಟ್ ಮಾಡಿ ಇಟ್ಟಿದ್ದೀವಿ ಸರ್. ಇದು ಸೇಫ್ಟಿ ಡೋರ್ ತೋರಿಸ್ತೀರಾ ಸರ್? ಡೋರ್ ನಾನು ಹೇಳಿದ್ನಲ್ಲ ಕೆಳಗಡೆ ಟೆರೆಸ್ಗೆಲ್ಲ ಅಂದರೆ ಶೀಟ್ ಈ ಥರ ಮಾಡಿಬಿಟ್ಟು ಮಾಡ್ತೀವಿ. ಓಕೆ. ಬಟ್ ಅಲ್ಲಿ ಕೆಳಗಡೆ ಮೈನ್ ಡೋರ್ ಅಂತ ಹೇಳ್ಬಿಟ್ಟು ಆ ಥರ ಮಾಡಿದ್ವಿ ಸರ್. ಇದಕ್ಕೇನಂದ್ರೆ ಇಲ್ಲೇನು ಡಸ್ಟ್ ಗಿಸ್ಟ್ ಏನೋ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಶೀಟ್ ಇದ್ದೀವಿ. ಒಂದು 8 ಇರೋರು ಬಂದರೆ ಓಪನ್ ಮಾಡೋಕ್ಕೆ ಅಂತ ಹೇಳಿ. ಓಕೆ ಓಕೆ. ಇಲ್ಲೇನು ಮಾಡಿದ್ದೀರಾ ಸರ್? ರೂಪಿಂಗ್ ಮಾಡಿಕೊಟ್ಟಿದ್ದೀರಾ? ಸರ್ ಇಲ್ಲಿ ಹೌದು ಸರ್, ಎಲ್ಲ ಮಂಗಳೂರು ಹಂಚು ಹೋಗ್ಬಿಟ್ಟಿದ್ದೀವಿ. ಡಬಲ್ ಹಂಚು ಹೋಗಿದ್ದೀವಿ ಸರ್. ಕೆಳಗಡೆ ಒಂದು ಡಿಸೈನರ್ ಹಂಚು, ಮೇಲ್ಗಡೆ ಒಂದು ರೆಗ್ಯುಲರ್ ಹಂಚಿಗೆ ಹೋಗಿದ್ದೀವಿ ಸರ್. 50 ಲಕ್ಷದಲ್ಲಿ ಇದು ಸೇರ್ಕೊಂತ? ಹೌದು ಸರ್, ಇದು ಅಡಿಷನ್ ಕಾಸ್ಟಲ್ಲಿ ಇದೆಲ್ಲ ನಮ್ಮದ್ರಲ್ಲೇ ಬಂದಿದೆ ಸರ್. ಓಕೆ 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 ಓಕೆ. ಆ್ಯಂಡ್ ಸರ್ ಇಷ್ಟು ಏರಿಯಾಗೆ ಒಂದು ಟೈಲ್ಸ್ ಹಾಕ್ಕೊಟ್ಟಿದ್ದೀವಿ ಸರ್. ಚೆನ್ನಾಗಿದೆ ಟೈಲ್ಸ್ ಇದು. ಟೈಲ್ಸ್ ಅದಕ್ಕೇನೆ ಸರ್ 2x2 2x2 ಒಂದು ಡಿಫ್ರೆಂಟ್ ಪ್ಯಾಟರ್ನ್ ಇದೆ. ಮತ್ತೆ ಆಂಟಿ ಸ್ಕಿಡ್ ಹಾಕಿದ್ದೀವಿ ಸರ್ ಟೆರೇಸಲ್ಲಿ ಇರೋದ್ರಿಂದ. ಬೈ ಚಾನ್ಸ್ ಇಲ್ಲೆಲ್ಲ ನೀರು ಬಿತ್ತಿತ್ತು ಅಂತಂದ್ರೆ ಎಷ್ಟಾಯ್ತು ಸರ್ ಇದು? ರೇಟ್ ಎಷ್ಟಾಯ್ತು? ಇದೊಂದು 45 ರೂಪಾಯಿ ಆಗಿದೆ ಸರ್. 45 ಇಲ್ಲೊಂದು ಬುದ್ಧ ಟೈಲ್ಸ್ ಹಾಕೊಟ್ಬಿಟ್ಟಿದ್ರೆ ಟೈಲ್ಸ್ ಇದೊಂದು ಪಾರ್ಟಿ ಏರಿಯಾ ಥರ ಮಾಡ್ಕೊಳ್ಳಿ ಅಂತ ಮಾಡಿದ್ದೀವಿ ಸರ್. ಆಲ್ಮೋಸ್ಟ್ ರೂಫಿಂಗ್ ಇರೋದ್ರಿಂದ ಏನಾರ ಒಂದು ಚಿಕ್ಕದ ಬರ್ಡೇ ಪಾರ್ಟಿ ಅದು ಇದೆಲ್ಲ ಮಾಡ್ಕೊಳ್ಳೋದಕ್ಕೆ, ಮತ್ತೆ ಏನೋ ಆಕ್ಟಿವಿಟಿ ಮಾಡೋದಕ್ಕೆಲ್ಲ, ಚಿಕ್ಕ ಮಕ್ಳು ಆಟ ಆಡೋದಕ್ಕೆ, ಇಲ್ಲ ಒಂದು ಜಿಮ್ ಏರಿಯಾ ಆ ಥರದ್ದು ಏನೋ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕೆ ಅಂತ ಹೇಳಿ ಮಾಡಿಟ್ಟಿದ್ದೀವಿ. ಓಕೆ. ಕವರಿಂಗ್ ಇದೆಲ್ಲ ಪಫ್ ಶೀಟಲ್ಲಿ ಕ್ಲೋಸ್ ಆಗಿದೆ ಈ ಐಟಿಗೆ. ಫುಲ್ ಯಾಕೆ ಕ್ಲೋಸ್ ಮಾಡಲಿಲ್ಲ ಅಂದ್ರೆ ಸ್ವಲ್ಪ ವೆಂಟಿಲೇಷನ್ ಇರಲಿ ಅಂತ ಒಂದು ಇಷ್ಟು ಕ್ಲೋಸ್ ಇರಲಿ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದೀವಿ ಸರ್. ಇಷ್ಟು ಗಂಟೆ ಯಾವ್ದು ಡಿಸ್ಟರ್ಬೆನ್ಸ್ ಎಲ್ಲ ಏನಿರಲ್ಲ, ಆರಾಮಾಗಿ ಆಕ್ಟಿವಿಟಿ ಮಾಡ್ಬೋದು ಅಂತ ಪ್ಲಾನ್ ಮಾಡಿದ್ದೀವಿ ಸರ್. ಇದೇನು ಬ್ಲೂ ಕಲರ್ ಸರ್? ಇದು ವಾಟರ್ ಪ್ರೂಫ್ ಪೇಂಟ್ ಹೊಡ್ಕೊಟ್ಟಿದ್ದೀವಿ ಸರ್. ಎಲ್ಲ ಕಡೆ ಹೊಡಿತೀರ ಹಾಗಾದ್ರೆ? ಹೌದು ಸರ್, ಇದು ಆಲ್ಮೋಸ್ಟ್ ಇವಾಗ ಎಲ್ಲ ಕಡೆ ಸ್ಟಾರ್ಟ್ ಮಾಡಿದ್ದೀವಿ. ಒಂದೊಂದು ಪ್ಯಾಕೇಜ್ಗಳಲ್ಲಿ ಇರಲ್ಲ, ಅವಾಗ ಸ್ವಲ್ಪ ಓನರ್ಗೆ ಹೇಳ್ಬಿಟ್ಟು ಅಡಿಷನಲ್ ಕಾಸ್ಟ್ ತೊಗೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ. ಕುತ್ಕೊಂಡು ತೊಳೆಯೋ ಥರ ಬಟ್ಟೆ ಬಟ್ಟೆ ಒಗೆಯಕ್ಕೆ ಅಂತಂದು ಪ್ರಾವಿಷನ್ ಕೊಟ್ಟಿದ್ದೀವಿ ಸರ್. ಟೀ ಆ್ಯಂಗಲ್ ಕೊಟ್ಟಿದ್ದೀವಿ. ಇದು ಫ್ರಂಟ್ ಎಲಿವೇಶನ್ ಅಲ್ಲಿ ಬಂದಿತ್ತಲ್ಲ? ಹೌದು ಸರ್, ಕೆಳಗಡೆಯಿಂದ ನೋಡಿದ್ವಲ್ಲ ಸರ್, ಇದೊಂದು ಸ್ಲ್ಯಾಬ್ ಹಾಕಿದ್ದೀವಿ ಸರ್ ಕಂಪ್ಲೀಟ್ ಆಗಿ ಇಲ್ಲಿಂದ ಅಲ್ಲಿವರೆಗೂ. ಇದೇ ತಾನೇ ನೀವು ಹೇಳಿದ್ದು ಹೊರಗಡೆ ಬರುತ್ತೆ ಪ್ರಾಜೆಕ್ಟ್ ಔಟ್ ಆಗಿದೆ. ಬಟ್ ಆ ಕಡೆ ಈ ಕಡೆ ಬ್ಯಾಲೆನ್ಸ್ ಆಗಲಿ ಅಂತ ಈ ಕಡೆ ಸ್ವಲ್ಪ ಪ್ರೊಜೆಕ್ಷನ್ ಇಲ್ಲೊಂಚೂರು ಹೊರಗಡೆ ತಗೊಂಡಿದ್ದೀರಾ ಅಲ್ವಾ? ನೋಡಿ ವೀಕ್ಷಕರೇ. ಓಕೆ. ಇಲ್ಲಿಂದ ಮೇಲೆ ಹೋಗ್ಬೋದು ಸರ್? ಮೇಲೆ ಹೋಗ್ಬೋದು. ಮೇಲೆ ಒಂದು ಟ್ಯಾಂಕ್ ರೂಮ್ ಇದೆ ಸರ್. ಬನ್ನಿ ಹೋಗೋಣ. ಸೊ ಟಾಪ್ ರೂಮ್ ಮೇಲೆ ಇದ್ದೀವಿ. ಸೊ ಇವಾಗ ಅಲ್ಲಿ ಕೆಳಗಡೆ ಟೆರೆಸ್ ಮುಗಿದಿದ್ದಾದ್ಮೇಲೆ ಮೇಲ್ಗಡೆ ಟೆರೆಸ್ ಬಂದಿದ್ದೀವಿ. ಸೊ ಇಲ್ಲಿ ಒಂದು ಮೇಲ್ಗಡೆ ಸ್ಕೈಲೈಟ್ ತೋರಿಸಿದ್ವಲ್ಲ ಸರ್, ಸ್ಕೈಲೈಟ್ ಇಲ್ಲಿ ಪ್ರಾವಿಷನ್ ಕೊಟ್ಟಿದ್ದೀವಿ. ಮತ್ತು ಇಲ್ಲಿ ಸೋಲಾರ್ಗೆ ಅಂತ ಪ್ರಾವಿಷನ್ ಇಟ್ಟಿದ್ದೀವಿ. ಇದು ನೋಡ್ಬೋದು ಸರ್, ವಾಟರ್ ಪ್ರೂಫ್ ಪೇಂಟ್ ಎಷ್ಟು ನೀಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಸರ್. ಇಲ್ಲಿ ಬಂದಿದೆ. ಹೌದು ಸರ್. ಆಮೇಲೆ ಇಲ್ಲಿಂದ ಒಂದು ಚಿಕ್ಕದಾಗಿ ಒಂದು ಸ್ಟೋರ್ ರೂಮ್ ಥರ ಮಾಡಿದ್ದೀವಿ ಸರ್. ಓಕೆ. ಇದೊಂದು ನಮಗೊಂದು 6 ಅಡಿ 8 ಅಡಿ ಅಷ್ಟು ಒಂದು ಟ್ಯಾಂಕ್ ಇಡ ಅಷ್ಟಂತ ಮಾಡಿದ್ದೀವಿ. ಹೈಟ್ ಒಂದು 7 ಅಡಿ ಕಟ್ಬಿಟ್ಟಿದ್ದೀವಿ ಸರ್. 7 ಅಡಿ ಕಟ್ಬಿಟ್ಟು ಫುಲ್ ಕಂಪ್ಲೀಟಾಗಿ ಸೇಫ್ಟಿ ಗ್ರಿಲ್ ಮಾಡಿದ್ದೀವಿ ಮೇಲ್ಗಡೆಯಿಂದ. ಯಾಕಂದರೆ ಟ್ಯಾಂಕ್ ಸರ್ವಿಸ್ಗೆಲ್ಲ ಬಂದರು ಅಂತಂದರೆ ಈಸಿ ಆಗಲಿ ಅಂತೇಳಿ. ಮತ್ತು ಇಲ್ಲೊಂದು ಚಿಕ್ಕದಾಗಿ ಒಂದು ಮಿನಿ ಲ್ಯಾಡರ್ ಥರ ಕೊಟ್ಟಿದ್ದೀವಿ ಸರ್. ಇಲ್ಲಿ ಹೈಟ್ ಕಮ್ಮಿ ಇರೋದ್ರಿಂದ ಯಾಕೆಂದ್ರೆ ರೈಲಿಂಗ್ಸ್ ಎಲ್ಲ ಏನು ಕೊಟ್ಟಿಲ್ಲ, ಕೈ ಹಿಡ್ಕೊಂಡು ಮಾಮೂಲಿ ಏಣಿ ಥರ ಹತ್ಕೊಂಡು ಹೋಗೋ ಥರ ಮಾಡಿದ್ದೀವಿ. ಎಷ್ಟು ಲೀಟರ್ ಟ್ಯಾಂಕ್ ಕೊಟ್ಟಿದ್ದೀರಿ ಸರ್ ಇಲ್ಲಿ? ಟ್ಯಾಂಕ್ ನಾವು ಒಂದು 1000 ಲೀಟರ್ ಕೊಟ್ಟಿದ್ದೀವಿ ಸರ್. 1000 ಲೀಟರ್ ಕೊಟ್ಟಿದ್ದೀವಿ. ಓಕೆ. ಸ್ವಲ್ಪ ಟೆಕ್ನಿಕಲ್ ಹೇಳಿ ಸರ್, ಇದು ಯಾವ್ದು ಎಲ್ಲ ಯೂಸ್ ಮಾಡಿದ್ದೀರಿ? ಸಿಮೆಂಟ್ ಆಲ್ಮೋಸ್ಟ್ ಸರ್, ಸಿಮೆಂಟು ಬಂದ್ಬಿಟ್ಟು ನಮಗೆ ಆಲ್ಮೋಸ್ಟ್ ಅಲ್ಟ್ರಾಟೆಕ್ ಯೂಸ್ ಮಾಡಿದ್ದೀವಿ. ಮತ್ತು ಏನು ಅಲ್ಟ್ರಾಟೆಕ್ಕು ಮತ್ತು ಬಿರ್ಲಾ ಯೂಸ್ ಮಾಡಿದ್ದೀವಿ. TMT ಬಂದ್ಬಿಟ್ಟು A1 ಗೋಲ್ಡು, ಕಾಮಧೇನು ಇದನ್ನೆಲ್ಲ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಆಮೇಲೆ ಇನ್ನು ಪೈಂಟ್ ಎಲ್ಲ ಏಷ್ಯನ್ಗೆ ಹೋಗ್ಬಿಟ್ಟಿದ್ದೀವಿ. ಮತ್ತು ಪ್ಲಂಬಿಂಗ್ ಎಲ್ಲ ನಮಗೆ ಆಶೀರ್ವಾದ ಹೋಗಿದ್ದೀವಿ. PVC ಮತ್ತು PVC ಎರಡೂ ಕೂಡ. ಆಮೇಲೆ ವೈರ್ ಎಲ್ಲ ಫಿನಲೆಕ್ಸ್ ಹೋಗಿದ್ದೀವಿ. ಆಮೇಲೆ ಸ್ವಿಚಸ್ ಎಲ್ಲ ವಿಯಾನ್ ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ. ಆ್ಯಂಡ್ ಆಮೇಲೆ ಈಗ ಇಂಟರ್ನಲ್ ರೈಲಿಂಗ್ಸ್ ಎಲ್ಲನೂ JSW ರೈಲಿಂಗ್ಸ್ ಹೋಗಿದ್ದೀವಿ. ಆಲ್ಮೋಸ್ಟ್ ಒಂದು ಪ್ರೀಮಿಯಂ ಸೆಗ್ಮೆಂಟ್ ಏನೇನು ಬ್ರ್ಯಾಂಡ್ಸ್ ಇದೆ ಎಲ್ಲ ಬ್ರ್ಯಾಂಡ್ಸ್ ಮಾಡಿದ್ದೀರಾ? ಸರಿ, ಈ ಸ್ಟ್ರಕ್ಚರ್ನ ಇನ್ನೂ ಎಕ್ಸ್ಟೆಂಡ್ ಮಾಡ್ಕೋಬೋದಾ ಇವರು? ಅಂದರೆ ಸರ್ ಇನ್ನೂ ಒಂದು ಫ್ಲೋರ್ ಮಾಡ್ಕೊಳ್ಳೋಷ್ಟು ನಾವು ಡಿಸೈನ್ ಮಾಡಿರ್ತೀವಿ. ಬಟ್ ಅಫಿಷಿಯಲಿ ನಾವೆಲ್ಲೂ ಡಾಕ್ಯುಮೆಂಟ್ ಆಗಿ ಕೊಟ್ಟಿರಲ್ಲ. ಬಟ್ ಪ್ರಾವಿಷನಲ್ಲಿ ಇಟ್ಟಿದ್ದೀವಿ. ಇಲ್ಲಿ ನೋಡ್ಬೋದು ಸರ್, ಇಲ್ಲಿ ಕಾಲಮ್ಗಳನ್ನ ರೈಸ್ ಮಾಡಿ ಹಂಗೆ ಡಮ್ಮಿ ಕಾಲಮ್ ಹಾಕಿ ಇಟ್ಟಿದ್ದೀವಿ. ಓಕೆ ಓಕೆ ಓಕೆ. 1 ಫ್ಲೋರ್ ವರೆಗೆ ಎಬ್ಸ್ಬೋದು ಇದನ್ನ? 1 ಫ್ಲೋರ್ ಆರಾಮಾಗಿ ಕಟ್ಬೋದು ಸರ್. ಓಕೆ ಓಕೆ. ಪ್ಯಾಕೇಜ್ ಅಂತ ಬಂದಾಗ 2000 ಅರೌಂಡ್? ಹೌದು ಸರ್. ಅಲ್ಮೋಸ್ಟ್ ಇವಾಗ ಯಾಕಂದ್ರೆ ನಾವು 27-28 ಚದರ ಕಟ್ಟಿದ್ದೀವಿ ಸರ್. ನಮ್ಗೊಂದು 50 ಲಕ್ಷ 1 ಲಕ್ಷ ಆ ಕಡೆ ಕಡೆಯಿಂದ ಬಂದಿದೆ. ಅಷ್ಟಕ್ಕೆ ಬಂದಿದೆ ಅಂತಂದ್ರೆ ಅರೌಂಡ್ ನಮ್ಗೆ 2000 ರೂಪಾಯಿ ಬಿದ್ದಿದೆ. 2000 ರೂಪಾಯಿ ಸ್ಕ್ವೇರ್ ಫೀಟ್ ಅಂತೂ ಬಂದಿದೆ. ಥ್ಯಾಂಕ್ ಯು. ವೀಕ್ಷಕರೇ, ಮೈಸೂರು ಮತ್ತು ನಂದಿನಿ ಮೇಡಮ್ ಅವರ ಮನೆ ನೋಡಿದ್ರಿ, ಓನರ್ ರಿವ್ಯೂ ಕೂಡ ಕೇಳಿದ್ರಿ, ಎಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನಿಮಗೂ ಕೂಡ ಬೇಸಿಕ್ ಇರಲಿ, ಮೀಡಿಯಮ್ ಇರಲಿ, ಪ್ರೀಮಿಯಮ್ ಇರಲಿ, ಅಲ್ಟ್ರಾ ಲಕ್ಸರಿ ಇರಲಿ, ಯಾವುದೇ ರೀತಿ ಮನೆ ಬೇಕಾದರೂ ಕೂಡ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬೆಂಗಳೂರಿನ 8ನೇ ಮೈಲಿಲಿ ಇವ್ರ ಆಫೀಸ್ ಇದೆ. ಒಂದು ಬಾರಿ ಭೇಟಿ ಮಾಡೋದನ್ನು ಮರಿಬೇಡಿ. ಕೊಟೇಶನ್ ತೊಗೊಂಡು 4 ಕಂಪ್ನಿ ಜೊತೆ ನೀವು ಕಂಪೇರ್ ಮಾಡಿ ನಿಮಗೆ ಇಷ್ಟ ಆದರೆ ಮಾತ್ರ ವರ್ಕ್ ಕೊಡಿ ವೀಕ್ಷಕರೇ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆದರೆ ಡಿಸ್ಲೈಕ್ ಮಾಡಿ, ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.